सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನ ಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಆತ್ಮಾನಂ ರತಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಸೊ ಇಲ್ಲಿ ಉಪನಿಷತ್ ಏನು ಹೇಳ್ತಾ ಇದೆ ಅಂತಂದರೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ರಿಲೇಷನ್ಶಿಪ್ ಅಂತಂದರೆ ಬುದ್ಧಿ, ಇಂದ್ರಿಯ ಹಾಗೂ ಮನಸ್ಸು ಇವುಗಳ ನಡುವೆ ಇರುವಂತಹ ಸಂಬಂಧವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಉಪನಿಷತ್ತು ಯಾವ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದೆ? ಬುದ್ಧಿಯನ್ನು ಸಾರಥಿ ಅಂತ ಕರೆದಿದೆ, ಶರೀರವನ್ನು ರಥ ಅಂತ ಹೇಳಿದೆ, ಮನಸ್ಸನ್ನು ಕಡಿವಾಣ ಅಂತ ಕರೆದಿದೆ. ಸೊ ಇಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ, ಸಾರಥಿ ತನ್ನ ಸಂಬಂಧವನ್ನು ಆ ಬುದ್ಧಿ ಮತ್ತು ಇಂದ್ರಿಯಗಳು ಅವುಗಳ ಜೊತೆ ಅಂತಂದರೆ, ಇಲ್ಲಿ ಬುದ್ಧಿ ಹಿ ಹಿಮ್ಸೆಲ್ಫ್ ಇಸ್ ಸಾರಥಿ, ಇನ್ನು ಇಂದ್ರಿಯ ಮತ್ತು ಮನಸ್ಸು ಅವುಗಳ ಜೊತೆ ಯಾವ ರೀತಿಯಲ್ಲಿ ಸಂಬಂಧವನ್ನು ಈ ಬುದ್ಧಿ ಇಟ್ಕೊಂಡಿದೆ, ಅಥವಾ ಒಬ್ಬ ಸಾರಥಿ ಅಂತ ಹೇಳಿದಾಗ ಅವನು ಯಾವ ರೀತಿ ಕಡಿವಾಣದ ಮೇಲೆ ಹಾಗೂ ಆ ಒಂದು ಓಡ್ತಾ ಇರುವಂತಹ ಆ ಕುದುರೆಗಳ ಮೇಲೆ ಅವನು ಯಾವ ರೀತಿಯ ಕಂಟ್ರೋಲ್ ಇಟ್ಕೊಂಡಿರ್ತಾನೆ, ಅಲ್ಲಿರುವಂತಹ ಒಂದು ಸಂಬಂಧ ಏನು, ಯಾವ ರೀತಿಯ ಸಂಬಂಧವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಎಸ್ಪೆಷಲಿ ಒಂದು ಸಂಪ್ರದಾಯಸ್ಥ ಕುಟುಂಬ ಅಂತ ಹೇಳಿದಾಗ, ಮನೆಯ ಯಜಮಾನ, ಹಿ ಈಸ್ ಕಾಲ್ಡ್ ದಿ ತಂದೆ, ಹಿ ಈಸ್ ದಿ ಫಾದರ್ ಆಫ್ ದಿ ಫ್ಯಾಮಿಲಿ. ಸೊ ಮನೆಯ ಯಜಮಾನ ಅಂತಂದರೆ ಅವನು ಹಿ ಈಸ್ ದಿ ತಂದೆ. ಅವನನ್ನು ಇಲ್ಲಿ ಉಪನಿಷತ್ತು ಬುದ್ಧಿ ಅನ್ನುವಂತೆ ಇಲ್ಲಿ ಹೋಲಿಕೆ ಮಾಡಿದೆ. ಮತ್ತು ಮೈಂಡ್, ಅದನ್ನು ಇಟ್ ಈಸ್ ಕಂಪೇರ್ಡ್ ಟು ದಿ ಮದರ್ ಆಫ್ ದಿ ಫ್ಯಾಮಿಲಿ. ಹಾಗೂ ಚಿಲ್ಡ್ರನ್ ಕ್ಯಾನ್ ಬಿ ಕಂಪೇರ್ಡ್ ವಿತ್ ದಿ ಸೆನ್ಸ್ ಆರ್ಗನ್ಸ್. ಆ ರೀತಿಯಲ್ಲಿ ನಾವು ಕಲ್ಪನೆ ಮಾಡಿಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಪಟ್ಟರೆ, ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಬರುವಂತಹ ಯಾವುದೇ ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನು ತಗೋಬೇಕು ಅಂತಂದಾಗ, ಆ ನಿರ್ಧಾರವನ್ನು ತಗೊಳ್ಳುವಂತಹದ್ದು ಮನೆಯ ಯಜಮಾನ. ಸೊ ಮನೆಯ ಯಜಮಾನ ಆ ನಿರ್ಧಾರವನ್ನು ತಗೋಬೇಕಾದ್ರೆ ಅಲ್ಲಿ ಎಲ್ಲರ ಹಿತವನ್ನು ಬಯಸಿರ್ತಾನೆ, ಎಲ್ಲರಿಗೂ ಒಳ್ಳೆಯದಾಗಬೇಕು, ಮತ್ತು ತಾನು ತಗೊಳ್ತಾ ಇರುವಂತಹ ನಿರ್ಧಾರದಿಂದ ಅದು ಹೇಗೆ ಸುಸೂತ್ರವಾಗಿ ಮುಂದಿನದನ್ನು ನಡೆಸ್ಕೊಂಡು ಹೋಗುತ್ತೆ, ಹೀಗೆ ಇವೆಲ್ಲವನ್ನು ಒಳಗೊಂಡಂತೆ ಅವನು ನಿರ್ಧಾರವನ್ನು ತಗೋತಾನೆ. ದಟ್ ಈಸ್ ಹಿಸ್ ರೋಲ್ ಆ್ಯಸ್ ಎ ಯಜಮಾನ ಆಫ್ ದಿ ಫ್ಯಾಮಿಲಿ. ಅವನೊಬ್ಬ ಮನೆಯಲ್ಲಿ ಬಹಳ ಮುಖ್ಯಸ್ಥನಾಗಿರೋದ್ರಿಂದ ಅದು ಅವನ ಜವಾಬ್ದಾರಿ. ಮನೆಯಲ್ಲಿ ಎಲ್ಲರ ಕುಶಲವನ್ನು ಅವನು ನೋಡ್ಕೋಬೇಕಾಗತ್ತೆ. ಸೊ ಅದು ಅವನ
ಬಹಳ ದೊಡ್ಡ ಜವಾಬ್ದಾರಿಯಾಗಿರುತ್ತೆ. ಅದೇ ರೀತಿ ಮನೆಯಲ್ಲಿ ತಾಯಿಯಾದವಳು ಸಾಮಾನ್ಯವಾಗಿ ತಾಯಿಯ ಪಾತ್ರ ಹೇಗಿರುತ್ತೆ ಅಂತಂದರೆ, ಮಕ್ಕಳು ನೇರವಾಗಿ ತಂದೆನ ಏನೊಂದನ್ನು ಕೇಳೋದಿಲ್ಲ. ತಾಯಿಯಾದವಳು ಯಜಮಾನನ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ, ಮಕ್ಕಳ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಮಕ್ಕಳಿಗೆ ಏನು ಬೇಕು ಏನು ಬೇಡ ಅದನ್ನು ನೋಡಬೇಕಾಗತ್ತೆ. ಅದೇ ರೀತಿ ಮನೆಯ ಯಜಮಾನನಿಗೆ ಏನು ಬೇಕು ಏನು ಬೇಡ ಅದನ್ನು ನೋಡಬೇಕಾಗತ್ತೆ. ಸೊ ಮನೆಯಲ್ಲಿ ಒಬ್ಬಳು ತಾಯಿ ಮಕ್ಕಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾಳೆ. ಸೊ ತಂದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಂದೆ ಒಂದು ಬೇರೆ ಹೊರಗಡೆ ಏನೆಲ್ಲ ಜವಾಬ್ದಾರಿ ಇರುತ್ತೆ, ಏನೆಲ್ಲ ಕೆಲಸಗಳಿರುತ್ತೆ ಅವೆಲ್ಲವನ್ನು ತಂದೆ ಮಾಡ್ತಾನೆ. ತಾಯಿ ಮಕ್ಕಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾಳೆ. ಸೊ ಫಾದರ್ ಆ್ಯಂಡ್ ಚಿಲ್ಡ್ರನ್ ಅಂತಂದರೆ ತಂದೆ ಮತ್ತು ಮಕ್ಕಳು, ದೇ ಆರ್ ಕನೆಕ್ಟೆಡ್ ಟು ದಿ ಮದರ್. ಸೊ ಇಲ್ಲೂ ಕೂಡ ರಥದ ಸಾರಥಿ ಮತ್ತು ಕುದುರೆಗಳು, ರಥದ ಸಾರಥಿ ಮತ್ತು ಕುದುರೆಗಳು. ರಥದ ಸಾರಥಿ ಅಂತಂದರೆ ಬುದ್ಧಿ, ಕುದುರೆಗಳು ಅಂತಂದರೆ ಇಂದ್ರಿಯಗಳು. ಅವುಗಳು ದೇ ಆರ್ ಕನೆಕ್ಟೆಡ್ ವಿತ್ ದಿ ಮೈಂಡ್, ಕಡಿವಾಣ. ಸೊ ಮೈಂಡ್ ಈಸ್ ಕಂಪೇರ್ಡ್ ಟು ದಿ ಕಡಿವಾಣ. ಸೊ ಮದರ್ ಈಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದಿ ಫಾದರ್ ಆ್ಯಂಡ್ ದಿ ಚಿಲ್ಡ್ರನ್. ಇಟ್ ಈಸ್ ಎಕ್ಸಾಕ್ಟ್ಲಿ ಆ ಕಡಿವಾಣ ಅನ್ನುವಂತಹದ್ದು ಸಾರಥಿಯ ಕೈನಲ್ಲಿರುತ್ತೆ, ಅದರ ಮತ್ತೊಂದು ತುದಿ ಕುದುರೆಗಳಿಗೆ ಕಟ್ಟಿರ್ತಾರೆ. ಸೊ ತಾಯಿ ಹೇಗೆ ಮಧ್ಯೆ ಬಂದು ತಂದೆಗೆ ಮತ್ತು ಮಕ್ಕಳಿಗೆ ಒಂದು ಕನೆಕ್ಷನ್ ಆಗಿ ನಿಂತ್ಕೋತಾಳೆ, ಆ ರೀತಿಯಲ್ಲಿ ಈ ಕಡಿವಾಣ ಅನ್ನುವಂತಹದ್ದು ಕುದುರೆಗಳಿಗೆ ಮತ್ತು ರಥದ ಸಾರಥಿಗೆ ಒಂದು ಕನೆಕ್ಷನನ್ನು ಎಸ್ಟಾಬ್ಲಿಷ್ ಮಾಡಿರುತ್ತೆ. ಒಂದು ಮಗುವಿಗೆ ಏನಾದರೂ ಬೇಕು ಅಂತಂದರೆ, ಅದು ಮಗ ಆಗಿರಬಹುದು, ಮಗಳಾಗಿರಬಹುದು, ಏನಾದರೂ ಬೇಕು ಅಂತಂದರೆ ಆ ಮಕ್ಕಳು ನೇರವಾಗಿ ಬಂದು ತಂದೆನ ಏನೂ ಕೇಳೋದಿಲ್ಲ. ನನಗೆ ಇಂತಹ ಬೇಕು ಅಂತ ಆ ಮಕ್ಕಳು ಕೇಳೋದಿಲ್ಲ. ಆ ಮಕ್ಕಳಿಗೆ ಫೀಸ್ ಕಟ್ಟೋದಿರಬಹುದು, ಯೂನಿಫಾರ್ಮ್ ಇರಬಹುದು, ಬೇರೆ ಏನೇ ಒಂದಿರಲಿ, ಒಂದು ಶಾಲೆಯಿಂದ ಒಂದು ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಆ ಟ್ರಿಪ್ಗೆ ಕೊಡಬೇಕಾಗಿರೋ ದುಡ್ಡು ಅವೆಲ್ಲವನ್ನು ಅವರು ನೇರವಾಗಿ ತಂದೆನ ಕೇಳೋದಿಲ್ಲ. ಅವರು ಶಾಲೆಯಿಂದ ಮನೆಗೆ ಬಂದ ಕೂಡಲೇ ತಾಯಿನ ಅಪ್ರೋಚ್ ಮಾಡ್ತಾರೆ. ಅಮ್ಮ, ಸ್ಕೂಲಲ್ಲಿ ಒಂದು ಟ್ರಿಪ್ ಆರ್ಗನೈಸ್ ಮಾಡಿದ್ದಾರೆ, ನಾವೆಲ್ಲ ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ದುಡ್ಡು ಕೊಡಬೇಕು. ಸೊ ಮಕ್ಕಳು ತಂದೆನ ಕೇಳೋದಿಲ್ಲ. ಸೊ ತಾಯಿ ಏನು ಮಾಡ್ತಾಳೆ, ಮಕ್ಕಳ ಪರವಾಗಿ ಒಂದು ಸೂಕ್ತ ಸಮಯದಲ್ಲಿ ಶಿ ಗೋಸ್ ಟು ದಿ ಯಜಮಾನ, ಹೋಗಿ ಯಜಮಾನನನ್ನು ಕೇಳ್ತಾಳೆ. ಮಕ್ಕಳೆಲ್ಲ ಪ್ರವಾಸಕ್ಕೆ ಹೊರಟಿದ್ದಾರೆ, ಆ ಪ್ರವಾಸದಲ್ಲಿ ಅವರು ಕಲ್ತ್ಕೊಳ್ಳುವಂತಹದ್ದು ಬೇಕಾದಷ್ಟಿದೆ. ದೇ ಆರ್ ವಿತ್ ದಿ ನೇಚರ್, ಅದರಿಂದ ನಾವು ಕಳಿಸೋದು ಒಳ್ಳೆಯದು. ಶಾಲೆಯಲ್ಲಿ ತುಂಬ ಜನ ಮಕ್ಕಳು ಹೋಗ್ತಾ ಇದ್ದಾರೆ ಮತ್ತು ಸಾಕಷ್ಟು ಟೀಚರ್ಸ್ಗಳೆಲ್ಲ ಹೋಗ್ತಾ ಇದ್ದಾರೆ. ದೇ ವಿಲ್ ಟೇಕ್ ಕೇರ್ ಆಫ್ ದಿ ಚಿಲ್ಡ್ರನ್. ಅದರಿಂದ ನಾವು ಕಳಿಸ್ಕೊಡ್ಬೇಕು. ಮಕ್ಕಳು ಕಲಿಯೋದು ಇದೆ, ನೇಚರ್ನ ನೋಡಿದಾಗ ಮಕ್ಕಳು ಕಲಿಯುವಂತಹದ್ದಿದೆ. ಹೀಗೆ ತಾಯಿ ಏನು ಮಾಡ್ತಾಳೆ, ಮಕ್ಕಳ ಪರವಾಗಿ ನಿಂತು ಮಾತನಾಡ್ತಾಳೆ. ತಂದೆ ಅದನ್ನು ತೀರ್ಮಾನ ತಗೋಬೇಕಾದ್ರೆ ಅವನು ತನ್ನ ಬಜೆಟ್ ಏನಿದೆ, ತನ್ನ ಸಂಪಾದನೆ ಏನಿದೆ, ಅದರಲ್ಲಿ ಎಷ್ಟು ಅಂಶವನ್ನು ನಾನು ಈ ಮಕ್ಕಳಿಗೆ ಕೊಡಬೇಕಾಗುತ್ತೆ ಅವೆಲ್ಲವನ್ನು ಯೋಚನೆ ಮಾಡ್ತಾನೆ. ಸೊ ಮಕ್ಕಳು ಶಾಲೆಯಿಂದ ಆ ಟ್ರಿಪ್ಗೆ ಹೋಗೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಅವ್ರ ಮನಸ್ಸಿಗೆ ಖುಷಿ ಸಿಗುತ್ತೆ, ಅದು ಏನೋ ಅವ್ರು ಕಲಿಬಹುದು. ಸೊ ಅದರಿಂದ ಇದರಲ್ಲಿ ಅರ್ಥ ಇದೆ. ದುಡ್ಡು ಖರ್ಚಾಗಬಹುದು, ಬಟ್ ಇಟ್ ಈಸ್ ಒಂದು ಒಳ್ಳೆ ಕಾಸ್ ಇದು. ಈ ರೀತಿ ತಂದೆ ಹಿ ವಿಲ್ ಟೇಕ್ ದಿ ರೈಟ್ ಡಿಸಿಷನ್. ಸೊ ಇಟ್ ಈಸ್ ಆಲ್ವೇಸ್ ಎ ಮದರ್, ಅವಳು ಶೀ ಟೇಕ್ಸ್ ದಿಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದಿ ಚಿಲ್ಡ್ರನ್ ಆ್ಯಂಡ್ ದಿ ಫಾದರ್. ಇಟ್ ಈಸ್ ಎಕ್ಸಾಕ್ಟ್ಲಿ ಇಲ್ಲಿ ಕಡಿವಾಣ ಅನ್ನುವಂತಹದ್ದು ಕುದುರೆಗಳಿಗೆ ಮತ್ತು ರಥದ ಸಾರಥಿಗೆ ಅವೆರಡಕ್ಕೂ ಮಧ್ಯದಲ್ಲಿ ಆ ಕಡಿವಾಣ. ಒಂದು ತುದಿ
ಸಾರಥಿಯ ಕೈನಲ್ಲಿರುತ್ತೆ, ಮತ್ತೊಂದು ಆ ಕಡಿವಾಣದ ತುದಿ ಆ ಕುದುರೆಗಳಿಗೆ ಕಟ್ಟಿರ್ತಾರೆ. ಸೊ ಹೀಗೆ ಈ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಹೌ ಇಂಪಾರ್ಟೆಂಟ್ ಮನೆಯಲ್ಲಿ ಯಜಮಾನ ಅನ್ನೋನು ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ತಾಯಿ ಅನ್ನೋಳು ಎಷ್ಟು ಇಂಪಾರ್ಟೆಂಟು, ಅವರಿಬ್ಬರ ಪಾತ್ರ ಏನು, ಆ ಒಂದು ಕುಟುಂಬದಲ್ಲಿ ತಂದೆ ತಗೊಳ್ಳುವಂತಹ ನಿರ್ಧಾರ, ಅವನು ರೈಟ್ ಡಿಸಿಷನ್ ತಗೊಳ್ಳಿ ಅಂತ ಹೇಳಿ ತಾಯಿ ವಹಿಸುವಂತಹ ಪಾತ್ರ, ಇಟ್ ಈಸ್ ಎಕ್ಸಾಕ್ಟ್ಲಿ ದಿ ಸೇಮ್ ಇನ್ ದಿ ರಥ. ಸೊ ಅಲ್ಲಿ ರಥವನ್ನು ಹೇಗೆ ಓಡಿಸ್ಬೇಕು, ಎಷ್ಟು ಸಮಯದಲ್ಲಿ ಹೋಗಿ ನಾವು ಅಲ್ಲಿ ರೀಚ್ ಆಗಬೇಕು, ಅದೆಲ್ಲವನ್ನು ಈ ಬುದ್ಧಿ, ರಥದ ಸಾರಥಿ, ಅದು ಹೀ ಟೇಕ್ಸ್ ದಟ್ ಡಿಸಿಷನ್. ಸೊ ಈ ರೀತಿಯಲ್ಲಿ ಇಲ್ಲಿ ಉಪನಿಷತ್ತು ಈ ಒಂದು ರೂಪಕದಲ್ಲಿ ಆ ರಥದಲ್ಲಿ ಸಾರಥಿ ಹೇಗೆ ಆ ಒಂದು ಯಜಮಾನನ ಪಾತ್ರವನ್ನು ವಹಿಸ್ತಾನೆ ಅದನ್ನು ಇಲ್ಲಿ ಈ ರೂಪಕದಲ್ಲಿ ಹೇಳಿದೆ. ಸೊ ಮನೆಯ ಯಜಮಾನ, ಹೆಂಡತಿ ಮತ್ತು ಮಕ್ಕಳು, ಇವರುಗಳ ನಡುವೆ ಇರುವಂತಹ ರಿಲೇಷನ್ಶಿಪ್, ಅದು ಬುದ್ಧಿ, ಮನಸ್ಸು ಮತ್ತು ಇಂದ್ರಿಯಗಳು, ಇವುಗಳ ನಡುವೆ ಕೂಡ ಇದೇ ರೀತಿಯ ಒಂದು ರಿಲೇಷನ್ಶಿಪ್ ಇರುತ್ತೆ. ಅದನ್ನು ಇಲ್ಲಿ ಉಪನಿಷತ್ತು ಹೇಳ್ತಾ ಇದೆ. ಸೊ ಇಂದ್ರಿಯಗಳು ಸಾಮಾನ್ಯವಾಗಿ ನಮಗೆ ಆಲ್ವೇಸ್ ಒಂದು ಕ್ವಶನ್ ಬರುತ್ತೆ, ಈ ಇಂದ್ರಿಯಗಳು ಹೇಗೆ ಲೌಕಿಕದ ವಸ್ತುಗಳಿಗೆ ಹೇಗೆ ಸೋಲತ್ವೆ, ಹೇಗೆ ಅವುಗಳ ಆಕರ್ಷಣೆಗೆ ಒಳಗಾಗುತ್ತೆ? ಯಾಕೆಂತಂದರೆ ಪ್ರಪಂಚ ಅಂತ ಹೇಳಿದಾಗ ಅಲ್ಲಿ ದೇರ್ ಆರ್ ಸೋ ಮೆನಿ ವಸ್ತುಸ್. ಜಗತ್ತು ಅಂತ ಹೇಳಿದಾಗ ಇಟ್ ಈಸ್ ಫುಲ್ ಆಫ್ ವಸ್ತುಸ್, ಇಟ್ಸ್ ಎ ದೃಶ್ಯ ಪ್ರಪಂಚ. ಇಲ್ಲಿ ನೂರಾರು ಇದೆ, ನೂರಾರು ವಸ್ತುಗಳಿಂದ ಕೂಡಿರುವಂತಹ ಈ ಜಗತ್ತನ್ನು ಆ ಇಂದ್ರಿಯಗಳು ನೋಡಿದ ಕೂಡಲೇ ಅವುಗಳಿಗೆ ಸೋಲತ್ವೆ. ಯಾವ ರೀತಿಯದು, ಯಾಕೆ ಹಾಗೆ ಆಗುತ್ತೆ? ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಇನ್ಫ್ಲೂಯೆನ್ಸ್. ಹೇಗೆ ಅಂತಂದರೆ, ಸಾಮಾನ್ಯವಾಗಿ ನಾವು ಟಿ ವಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆ ಅಡ್ವರ್ಟೈಸ್ಮೆಂಟು ಕೇವಲ ಒಂದು 20 ಅಥವಾ 30 ಸೆಕೆಂಡ್ ಅಷ್ಟೆ, ನಾಟ್ ಮೋರ್ ದ್ಯಾನ್ ದ್ಯಾಟ್. ಒಂದು 20-30 ಸೆಕೆಂಡಲ್ಲಿ ಅವ್ರು ಏನು ಪಬ್ಲಿಸಿಟಿ ಮಾಡಬೇಕು ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಒಂದು ಹೊಸ ಮೊಬೈಲ್ನ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ಗೆ, ಅದರ ಬಗ್ಗೆ ಜನಗಳಿಗೆ ಗಮನ ಹೋಗಬೇಕು ಅಂತಂದಾಗ ಆ ವಿತಿನ್ 20 or 30 ಸೆಕೆಂಡ್ಸ್ ಆ ಮೊಬೈಲ್ನಲ್ಲಿರುವಂತಹ ಫೀಚರ್ಸ್, ಆ ಮೊಬೈಲ್ನಲ್ಲಿ ಏನೆಲ್ಲ ಇದೆ, ಬ್ಯಾಟ್ರಿ ಲೈಫ್ ಇರಬಹುದು, ಕ್ಯಾಮ್ರಾದ ಆ ಪಿಕ್ಸೆಲ್ ಕ್ವಾಲಿಟಿ ಇರಬಹುದು, ಹೀಗೆ ಅನೇಕಗಳನ್ನು ಒಳಗೊಂಡಂತೆ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಆ ವಿತಿನ್ 20-30 ಸೆಕೆಂಡ್ಸಲ್ಲಿ ತೋರಿಸ್ಬಿಡ್ತಾರೆ. ಅವುಗಳನ್ನೆಲ್ಲ ನಾವು ಮನೆಯಲ್ಲಿ ಟಿ ವಿ ನೋಡ್ತಾ ಕೂತಿದ್ದಾಗ ಅದನ್ನು ನಾವು ನೋಡ್ತೀವಿ. ನೋಡಿದ ತಕ್ಷಣ ಏನಾಗುತ್ತೆ, ಐ ವಾಂಟ್ ಟು ಬೈ ದಟ್ ಮೊಬೈಲ್. ಯಾಕೆ ಅಂತಂದರೆ ಅಲ್ಲಿ ಹೊಸ ಫೀಚರ್ಸ್ ಇದೆ, ಬೇಕಾದಷ್ಟು ಅನುಕೂಲಗಳಿದೆ, ಇದು ಹಳೆಯದಾಗಿದೆ ಮೊಬೈಲು, ನಾ ಯಾಕೆ ಅದನ್ನ ತಗೋಬಾರ್ದು? ಇಮ್ಮಿಡಿಯೇಟ್ಲಿ ನಮ್ಮ ಮನಸ್ಸು ಏನು ಮಾಡುತ್ತೆ, ಆ ಒಂದು ಮೊಬೈಲ್ ಮೇಲೆ ಹೋಗುತ್ತೆ. ಆ ಮೊಬೈಲ್ನ ನಾನು ಹೇಗಾದರೂ ಮಾಡಿ ತಗೊಳ್ಳೇಬೇಕು. ಸಾಮಾನ್ಯವಾಗಿ ಮಕ್ಕಳುಗಳು ಬಹಳ ಬೇಗ ಇಂತಹ ಪ್ರಭಾವಕ್ಕೆ ಒಳಗಾಗ್ತಾರೆ. ಎಸ್ಪೆಷಲಿ ಇಂತಹ ಒಂದು ಅಡ್ವರ್ಟೈಸ್ಮೆಂಟ್ನ ನೋಡಿದಾಗ ಮಕ್ಕಳುಗಳಿಗೆ ಆ ಮೊಬೈಲ್ ತಗೋಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಅಥವಾ ಸಾಮಾನ್ಯವಾಗಿ ಹೆಂಡತಿ ಕೂಡ ಆಸೆ ಪಡಬಹುದು. ಸೊ ಅವಳು ಹೋಗಿ ಯಜಮಾನನ ಕೇಳ್ತಾಳೆ, ಹೊಸ ಮೊಬೈಲು, ಬ್ಯಾಟ್ರಿ ಲೈಫ್ ಚೆನ್ನಾಗಿದೆ, ಪದೇ ಪದೇ ಚಾರ್ಜ್ ಮಾಡೋ ಹಾಗಿಲ್ಲ, ಒಂದ್ಸಲಿ ಚಾರ್ಜ್ ಮಾಡಿದ್ರೆ 3 days ಇರುತ್ತಂತೆ, ಆಮೇಲೆ ಡೌನ್ ಪೇಮೆಂಟ್ ಸ್ವಲ್ಪ ಕಟ್ಟಿದ್ರೆ ಸಾಕು, ಅದು ಕೊಟ್ಬಿಡ್ತಾರೆ. ಹೀಗೆ ಅದೆಲ್ಲ ಆಸೆ, ಅದೆಲ್ಲ ಮನೆಯ ಯಜಮಾನನ ಹತ್ರ ಹೇಳ್ತಾಳೆ. ಮನೆಯ ಯಜಮಾನ ಏನು ಮಾಡ್ತಾನೆ, ಈಗ ತಾನೇ ನಾವು ಲಾಸ್ಟ್ ಇಯರ್ ತೊಗೊಂಡಿದ್ದೀವಿ ಮೊಬೈಲು, ಈಗ ತಿರ್ಗಾ ನಾವು ಮತ್ತೆ ತೊಗೋಬೇಕಾ? ತೊಗೊಂಡ್ರೆ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಈಗಾಗಲೇ ಒಂದಿದೆ ಸಾಕು, ನಮ್ಮ ಪರ್ಪಸ್ಸು ಆಗ್ತಾ ಇದೆಯಲ್ಲ, ಯಾಕೆ ಬೇಕು? ಈ ಥರ ನಿರ್ಧಾರ ತೊಗೊಂಡ್ರೆ ಹೀ ಈಸ್ ಕಾಲ್ಡ್ ಇಂಟೆಲಿಜೆಂಟ್ ಸಾರಥಿ ಇನ್ ದಿ ಮನೆ. ಯಾಕೆಂದರೆ ಒಂದು ಮೊಬೈಲ್ ಈಗಾಗಲೇ ಮನೆಯಲ್ಲಿದೆ, ಮತ್ತೆ ಇನ್ನೊಂದು ಮೊಬೈಲ್ ತೊಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ತೊಗೊಳ್ಳೋದ್ರಿಂದ
ದುಡ್ಡು ಖರ್ಚಾಗತ್ತೆ, ಮತ್ತು ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಮನೆಯಲ್ಲಿ ಮೊಬೈಲೇ ಇರಲಿಲ್ಲ ಅಂತಂದರೆ ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಮನೆಯಲ್ಲಿ ಈಗಾಗಲೇ ಮೊಬೈಲ್ ಇದೆ, ಅದರಿಂದ ಬೇಡ ಅಂತ ಹೇಳಿ ಅವನು ಮೊಬೈಲ್ ತೊಗೊಳ್ಳೋದು ಬೇಡ ಅನ್ನುವಂತಹ ಡಿಸಿಷನ್ ತೊಗೊಂಡ್ರೆ ಹೀ ಈಸ್ ಕಾಲ್ಡ್ ಎನ್ ಇಂಟೆಲಿಜೆಂಟ್ ಯಜಮಾನ, ಈಸ್ ಕಾಲ್ಡ್ ಇಂಟೆಲಿಜೆಂಟ್ ಸಾರಥಿ. ಸಪೋಸ್ ಹೆಂಡತಿ ಕೇಳ್ತಾ ಇದ್ದಾಳಲ್ಲ, ಡೌನ್ ಪೇಮೆಂಟ್ ಕಡಿಮೆ ತಾನೆ, ಹೆಂಗೋ ಮಂತ್ಲಿ ಕಟ್ಕೊಂಡು ಹೋದ್ರಾಯಿತು, ಒಂದ್ರ ಜೊತೆಗೆ ಇನ್ನೊಂದು ಮೊಬೈಲ್ ಮನೇಲಿರುತ್ತೆ, ನೋಡೋಣ ತಗೊಳ್ಳೋಣ. ಸೊ ಅವನು ಈ ಥರ ಆ ಒಂದು ವೀಕ್ನೆಸ್, ಹೆಂಡತಿ ಮೇಲಿನ ಪ್ರೀತಿಗೋ ಮಕ್ಕಳ ಮೇಲಿನ ಪ್ರೀತಿಗೋ ಅಥವಾ ಕಡಿಮೆ ಡೌನ್ ಪೇಮೆಂಟಲ್ಲಿ ಒಂದು ಹೊಸ ಮೊಬೈಲ್ ಸಿಗ್ತಾ ಇದೆಯಲ್ಲ, ಈ ರೀತಿ ಅವನು ಆ ಒಂದು ವೀಕ್ನೆಸ್ಗೆ ಒಳಗಾಗಿ ಆ ಮೊಬೈಲ್ ತಗೊಳ್ಳೋಣ ಅನ್ನೋಂತಹ ಒಂದು ಡಿಸಿಷನ್ ಅವನು ತಗೊಂಡ್ರೆ ದೆನ್ ಹಿ ಈಸ್ ಕನ್ಸಿಡರ್ಡ್ ಆ್ಯಸ್ ದಿ ಬ್ಯಾಡ್ ಸಾರಥಿ. ಹಿ ಈಸ್ ನಾಟ್ ಎನ್ ಇಂಟೆಲಿಜೆಂಟ್ ಸಾರಥಿ, ಹಿ ಈಸ್ ನಾಟ್ ಎನ್ ಇಂಟೆಲಿಜೆಂಟ್ ಯಜಮಾನ. ಸೊ ಹೀಗೆ ರಥದ ಸಾರಥಿ ಅಂತಂದಾಗ ಉಪನಿಷತ್ ಹೇಳ್ತಾ ಇದೆ, ಹಿ ಶುಡ್ ಬಿ ಸ್ಟ್ರಾಂಗ್ ಆ್ಯಂಡ್ ಎಫಿಷಿಯೆಂಟ್ ಆ್ಯಂಡ್ ಮಸ್ಟ್ ಬಿ ಫಿಲ್ಡ್ ವಿತ್ ದಿ ನಾಲೆಡ್ಜ್. ಅವನಲ್ಲಿ ಜ್ಞಾನ ಇರಬೇಕು. ದೆನ್ ಹಿ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಗುಡ್ ಸಾರಥಿ. ಸೊ ಒಂದು ರಥ ಇದೆ, ಒಬ್ಬ ಸಾರಥಿ ಇದ್ದಾನೆ, ಅದರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಒಬ್ಬ ಪ್ರಯಾಣಿಕ ಕೂಡ ಇದ್ದಾನೆ ಅಂತಂದಮೇಲೆ ದೇರ್ ಈಸ್ ಎ ಜರ್ನಿ, ಅಲ್ಲಿ ಒಂದು ಪ್ರಯಾಣ ಇದೆ ಅಂತ ಅರ್ಥ. ಸೊ ದೇರ್ ಈಸ್ ಎ ಜರ್ನಿ, ಎ ಗ್ರೇಟ್ ಜರ್ನಿ. ಇದು ಯಾವ ರೀತಿಯ ಜರ್ನಿ ಅಂತಂದರೆ, ನಾವು ವಿ ಆರ್ ಡಿಸ್ಕಸಿಂಗ್ ದಿ ಉಪನಿಷತ್. ಸೊ ಇದು ಇಟ್ಸ್ ಎ ಸ್ಪಿರಿಚುವಲ್ ಜರ್ನಿ, ಇಟ್ಸ್ ಎ ಗ್ರೇಟ್ ಜರ್ನಿ. ಮತ್ತು ಈ ಒಂದು ಜರ್ನಿಯನ್ನು ಪ್ರತಿಯೊಬ್ಬ ಜೀವ, ಎವ್ರಿ ಇಂಡಿವಿಜುವಲ್, ಹಿ ಹ್ಯಾಸ್ ಟು ಟೇಕ್ ಅಪ್ ದಿಸ್ ಜರ್ನಿ. ಮನುಷ್ಯನಾಗಿ ಅವನು ಹುಟ್ಟಿದ್ದಾನೆ ಅಂತಂದಮೇಲೆ ಇಂತಹ ಒಂದು ಜರ್ನಿಯನ್ನು ಅವನು ತಗೊಳ್ಳೇಬೇಕು. ಸೊ ಈ ಒಂದು ಪ್ರಯಾಣಕ್ಕೆ ಅವನು ಸಿದ್ಧನಾಗಲೇಬೇಕು, ಈ ಪ್ರಯಾಣವನ್ನು ಅವನು ಮಾಡಲೇಬೇಕು. ಸೊ ಜರ್ನಿ ಈಸ್ ಓಕೆ, ಪ್ರಯಾಣ ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ಪ್ರಯಾಣಕ್ಕೆ ಆ ಜೀವ ರೆಡಿಯಾಗಿದ್ದಾನೆ, ಪ್ರಯಾಣವನ್ನು ಮಾಡೋದಕ್ಕೆ ಒಪ್ಕೊಂಡ ನಂತರದಲ್ಲಿ ಪ್ರಯಾಣವನ್ನು ಮಾಡಿ ಹೋಗಿ ಮುಟ್ಟೋದಾದರೂ ಎಲ್ಲಿ, ಅವನು ಎಲ್ಲಿ ಹೋಗಿ ಸೇರ್ತಾನೆ? ದ ಡೆಸ್ಟಿನೇಷನ್ ಈಸ್ ಪರಮಾತ್ಮ. ಅವನು ಹೋಗಿ ಎಲ್ಲಿ ತಲುಪಬೇಕು ಅಂತಂದರೆ ಪರಮಾತ್ಮನನ್ನು ಹೋಗಿ ತಲುಪಬೇಕು. ಸೊ ಇಲ್ಲಿ ಜೀವ ಪರಮಾತ್ಮನನ್ನು ಹೋಗಿ ತಲುಪಬೇಕು ಅಂತಂದರೆ ಹಿ ಶುಡ್ ರೀಚ್ ಹಿಸ್ ಓನ್ ಸೆಲ್ಫ್. ಜೀವ ಪರಮಾತ್ಮನನ್ನು ಹೋಗಿ ತಲುಪೋದು ಅಂತಂದರೆ ಹಿ ಶುಡ್ ಟ್ರಾವೆಲ್ ಆ್ಯಂಡ್ ರೀಚ್ ಹಿಸ್ ಓನ್ ಸೆಲ್ಫ್. ಇದನ್ನು ಪ್ರಯಾಣ ಅನ್ನೋ ರೀತಿಯಲ್ಲಿ ಕರೆದರೂ ಕೂಡ ಇದು ಯಾವುದೋ ಒಂದು ಜಾಗವನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಸಲ ಸಮ್ಮರಲ್ಲಿ ಇಂಥ ಕಡೆ ಹೋಗೋಣ, ವಿಂಟರಲ್ಲಿ ಇಂಥ ಕಡೆ ಹೋಗೋಣ, ರಜದಲ್ಲಿ ಇಂಥ ಕಡೆ ಹೋಗೋಣ ಅಂತ ನಾವು ಒಂದು ಜಾಗವನ್ನು ಸೆಲೆಕ್ಟ್ ಮಾಡಿಕೊಂಡು ಹೋಗ್ತೀವಲ್ಲ, ಆ ರೀತಿಯ ಪ್ರಯಾಣ ಅಲ್ಲ ಇದು. ಸೊ ಈ ಪ್ರಯಾಣ ಎಷ್ಟು ದೂರ ಇದೆ, ಎಷ್ಟು ಕಿಲೋಮೀಟ್ರ್ ಇದೆ, ಎಷ್ಟು ಸಮಯ ತಗೊಳ್ಳುತ್ತೆ, ಇಟ್ ಈಸ್ ಆಲ್ಸೋ ನಾಟ್ ಲೈಕ್ ದಟ್. ಆ ರೀತಿ ಕೂಡ ನಾವು ಯೋಚನೆ ಮಾಡೋ ಹಾಗಿಲ್ಲ. ಇಟ್ ಕೆನಾಟ್ ಬಿ ಕ್ಯಾಲ್ಕುಲೇಟೆಡ್ ಇನ್ ದೀಸ್ ಲೈನ್ಸ್. ಈ ರೀತಿ ಯೋಚನೆ ಮಾಡುವಂತಹದ್ದಲ್ಲ. ಸೊ ಹೊರ ಜಗತ್ತಿನಲ್ಲಿ ಯಾವುದೋ ಒಂದು ಪ್ರದೇಶಕ್ಕೆ ನಾವು ಹೋಗಬೇಕಾಗಿದೆ ಅನ್ನುವಂತಹ ಪ್ರಯಾಣ ಇದು ಅಲ್ಲ. ಇದು ಹೊರ ಜಗತ್ತಿಗೆ ಸಂಬಂಧಪಟ್ಟಂತಹ ಜರ್ನಿ ಅಲ್ವೇ ಅಲ್ಲ. ಇಟ್ ಈಸ್ ಎ ಜರ್ನಿ ಫ್ರಮ್ ಇಗ್ನೋರೆನ್ಸ್ ಟು ನಾಲೆಡ್ಜ್. ಅಜ್ಞಾನದಿಂದ ಜ್ಞಾನದ ಕಡೆಗೆ ಪ್ರಯಾಣವನ್ನು ಮಾಡ್ತಾ ಇರುವಂತಹದ್ದು. ತಮಸೋಮ ಜ್ಯೋತಿರ್ಗಮಯ. ಸೊ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೊರಡುವಂತಹದ್ದಿದು. ಸೊ ಪ್ರತಿಯೊಬ್ಬ ಜೀವನ ಪ್ರಯಾಣ ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಅಜ್ಞಾನ ಆ್ಯಂಡ್ ಹಿ ರೀಚಸ್ ದಿ ಜ್ಞಾನ. ಕತ್ತಲೆಯಿಂದ ಬೆಳಕು ಅಂತ ಹೇಳ್ತಾರೆ. ಆ ರೀತಿಯ ಪ್ರಯಾಣ ಇದು. ಸೊ ಮತ್ತು ಇದನ್ನು ಇನ್ವರ್ಡ್ ಜರ್ನಿ ಅಂತ ಹೇಳ್ತಾರೆ.
ಅಂತರ್ಮುಖಿ ಆಗಬೇಕು ಅಂತ ಹೇಳ್ತಾರೆ. ಸ್ಪಿರಿಚುಯಾಲಿಟಿನಲ್ಲಿ ಅಂತರ್ಮುಖಿ ಎನ್ನುವಂತಹದ್ದು ಯಾವುದೇ ಒಬ್ಬ ಸಾಧಕನ ಬಹಳ ದೊಡ್ಡ ಉದ್ದೇಶ. ಅದು ಅವನ ಜೀವನದಲ್ಲಿ ಸ್ಪಿರಿಚುವಲ್ ಜರ್ನಿ ಅಂತಂದರೆ ಇಟ್ ಈಸ್ ಇನ್ವರ್ಡ್ ಜರ್ನಿ. ಪ್ರತಿಯೊಬ್ಬ ಸಾಧಕನ ಬಹಳ ದೊಡ್ಡ ಉದ್ದೇಶ ಇದು. ಒಂದು ಸಲ ನಾನು ಅಂತರ್ಮುಖಿ ಆಗಬೇಕು. ಯಾಕೆ ಅಂತಂದರೆ ಒಂದು ಸಲ ಅಂತರ್ಮುಖಿ ಆದಾಗ ಅಲ್ಲಿ ಸಿಗುವಂತಹ ಆತ್ಮನ ದರ್ಶನ ಸಂಪೂರ್ಣವಾಗಿ ನಮ್ಮ ಎಲ್ಲ ಕರ್ಮಗಳನ್ನು ಅಳಿಸಿ ಹಾಕಿಬಿಡುತ್ತೆ. ಸೊ ನಾವು ಇನ್ನೊಂದ್ಸಲಿ ಹೋಗಬೇಕು ಅನ್ನುವಂತಹ ಆಸೆ ಇಲ್ಲವೇ ಇಲ್ಲ. ಒಮ್ಮೆ ನಾನು ಅಂತರ್ಮುಖಿ ಆದರೆ ಸಾಕು. ಐ ಹ್ಯಾವ್ ಡನ್ ಮೈ ಲೈಫ್, ನನ್ನ ಸಾರ್ಥಕ ಆಯಿತು. ಅದು ಒಂದೇ ಒಂದು ಜರ್ನಿ. ನಾನು ಅಂತರ್ಮುಖಿ ಆಗಬೇಕು ಅನ್ನುವಂತಹದ್ದು ಪ್ರತಿಯೊಬ್ಬ ಸಾಧಕನ ಬಹಳ ದೊಡ್ಡ ಉದ್ದೇಶವಾಗಿರುತ್ತೆ ಸ್ಪಿರಿಚುವಲ್ ಸಾಧನೆ ಅಂತ ಹೇಳಿದಾಗ. ಬಟ್ ಆ್ಯಕ್ಚುಲಾಗಿ ಈ ಅಂತರ್ಮುಖಿ ಆಗುವಂತಹದ್ದು ಅಂತಂದ್ರೇನು, ದ ಇನ್ವರ್ಡ್ ಜರ್ನಿ ಅಂತಂದ್ರೇನು? ಆ್ಯಕ್ಚುಲಾಗಿ ದ ಇನ್ವರ್ಡ್ ಜರ್ನಿ ಅಂತಂದರೆ ಸಾಮಾನ್ಯವಾಗಿ ಜರ್ನಿ ಅಂತಂದಾಗ ಎಲ್ಲೋ ಹೊರ ಪ್ರಪಂಚದಲ್ಲಿ ನಾವು ಎಲ್ಲಿಂದ ಎಲ್ಲಿಗೂ ಹೋಗುವಂತಹದ್ದು. ಮೈಸೂರಿಂದ ಬೆಂಗಳೂರಿಗೆ ಹೋಗುವಂತಹದ್ದು, ಮೈಸೂರಿಂದ ಚೆನ್ನೈಗೆ ಹೋಗುವಂತಹದ್ದು, ಇದು ಹೊರ ಪ್ರಪಂಚದಲ್ಲಿ ಆಗುವಂತಹ ಜರ್ನಿ. ಹೊರ ಪ್ರಪಂಚದಲ್ಲಿ ನಾವು ಜರ್ನಿ ಮಾಡಿದಾಗ ಅಲ್ಲೂ ಕೂಡ ನಾವು ಏನೇನೋ ಹೊಸ ಹೊಸ ವಿಚಾರ ನೋಡ್ತೀವಿ, ಹೊಸ ಜಾಗ ನೋಡ್ತೀವಿ, ಬೇರೆ ಏನೇನೋ ನಾವು ಕಲ್ತ್ಕೋತೀವಿ. ಇಟ್ಸ್ ಆಲ್ ಓಕೆ, ಫೈನ್. ಬಟ್ ಮುಖ್ಯವಾಗಿ ಇನ್ವರ್ಡ್ ಜರ್ನಿ ಅಂತಂದರೆ ವೇದಾಂತ ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ. ಏನು ಅಂತಂದರೆ ನೀನು ನಿನ್ನ ನೈಜ ಸ್ವರೂಪವನ್ನು ನೀನು ಅರ್ಥ ಮಾಡ್ಕೋಬೇಕು. ಯು ಶುಡ್ ನೋ ಹೂ ಯು ಆರ್. ನಿನ್ನ ನೈಜ ಸ್ವರೂಪದ ಬಗ್ಗೆ ನಿನಗೆ ಪರಿಚಯ ಆಗಬೇಕು, ಆ ಜ್ಞಾನ ನಿನಗೆ ಸಿಗಬೇಕು. ಸೊ ನೈಜ ಸ್ವರೂಪವನ್ನು ತಿಳಿಸುವಂತಹದ್ದು ಹೊರ ಜಗತ್ತು ಅಲ್ಲ. ನಾವು ಎಲ್ಲಿಂದ ಎಲ್ಲಿಗೆ ಹೊರ ಪ್ರಪಂಚದಲ್ಲಿ ನಾವು ಟ್ರಾವೆಲ್ ಮಾಡಿದ್ರೂ ಕೂಡ ನನ್ನ ನೈಜ ಸ್ವರೂಪ ನನಗೆ ಅರ್ಥ ಆಗೋದಿಲ್ಲ. ಆ ರೀತಿಯಲ್ಲಿ ಹೊರ ಪ್ರಪಂಚ ನನಗೆ ಎಲ್ಲೂ ಅದನ್ನು ಕಲಿಸೋದಿಲ್ಲ. ನನ್ನ ನೈಜ ಸ್ವರೂಪ ನನಗೆ ಗೊತ್ತಾಗಬೇಕು, ನಾನು ಯಾರು ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು ಅನ್ನುವಂತಹದ್ದಾದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ದಿ ಇನ್ವರ್ಡ್ ಜರ್ನಿ. ನಾವು ಅಂತರ್ಮುಖಿಯಾದಾಗ ಮಾತ್ರ ಈ ಒಂದು ಜ್ಞಾನ ಸಿಗುತ್ತೆ. ಆದ್ದರಿಂದ ಇನ್ವರ್ಡ್ ಜರ್ನಿ ಯಾಕೆ ಬೇಕು, ನಾವು ಯಾಕೆ ಅಂತರ್ಮುಖಿ ಆಗಬೇಕು ಅಂತಂದರೆ ನಮ್ಮ ನೈಜ ಸ್ವರೂಪವನ್ನು ನಾವು ತಿಳ್ಕೋಬೇಕಾಗಿದೆ. ಮುಖ್ಯವಾಗಿ ನಾವು ಪ್ರತಿದಿನ ನಾವು ಹೇಳ್ತಾನೆ ಇರ್ತೀವಿ ನಾನು, ನಂದು, ನನಗೆ. ಸೊ ವಾಟ್ ಈಸ್ ದಿಸ್ ಆ್ಯಕ್ಚುಲಿ? ನಾನು, ನಂದು, ನನಗೆ. ಆ ನಾನು ಅಂತಂದ್ರೆ ಏನು ಆ್ಯಕ್ಚುಲಾಗಿ? ಅದನ್ನು ನಾವು ಅರ್ಥನೇ ಮಾಡಿಕೊಂಡಿಲ್ಲ. ಪ್ರತಿಯೊಂದಕ್ಕೂ ಆ ನಾನು ಅನ್ನುವಂತಹದ್ದನ್ನು ಸೇರಿಸ್ಕೊಂಡು ನಮ್ಮ ಅಹಂಕಾರವನ್ನು ಪ್ರತಿ ಕ್ಷಣ ನಾವು ಬಹಳ ದೊಡ್ಡದಾಗಿ ಬೆಳೆಸ್ಕೋತಾ ಇದ್ವಿ. ಸೊ ಇಲ್ಲಿ ಅಂತರ್ಮುಖಿ, ದ ಇನ್ವರ್ಡ್ ಜರ್ನಿ ಅಂತಂದರೆ ಅಲ್ಲಿ ನನಗೆ ಅದು ತಿಳಿಸ್ಕೊಡುವಂತಹದ್ದು ಏನು ಅಂತಂದರೆ ನನ್ನ ನೈಜ ಸ್ವರೂಪದ ಪರಿಚಯವನ್ನು ಅದು ನನಗೆ ಮಾಡಿಕೊಡುತ್ತೆ. ಸೊ ಇಟ್ ಈಸ್ ಸಚ್ ಎ ಜರ್ನಿ. ಸೊ ಇಟ್ ಈಸ್ ಎ ಜರ್ನಿ ಟು ರೀಚ್ ಟುವರ್ಡ್ಸ್ ದಿ ರಿಯಲ್ ಹ್ಯಾಪಿನೆಸ್. ನಾವು ಸಂತೋಷ ಅಥವಾ ನನಗೆ ನೆಮ್ಮದಿ ಬೇಕು ಅಂತ ಹೇಳಿ ನಾವು ಅನೇಕ ರೀತಿಯ ಸರ್ಕಸ್ಗಳನ್ನ ಮಾಡ್ತಾ ಇದ್ದೀವಿ ಇಲ್ಲಿ. ನಾನು ನನ್ನ ಸಂತೋಷಕ್ಕಾಗಿ ನಾನು ಹೊರ ಪ್ರಪಂಚದ ಮೇಲೆ ಪ್ರತಿಯೊಂದರ ಮೇಲೂ ಕೂಡ ಅವಲಂಬಿತನಾಗಿದ್ದೀನಿ. ನನಗೆ ಇದು ಸಂತೋಷ ಕೊಡುತ್ತೆ, ನನಗೆ ಅದು ಸಂತೋಷ ಕೊಡುತ್ತೆ. ಪ್ರತಿಯೊಂದನ್ನು ನಾನು ನೋಡಿದಾಗ ಬಹುಶಃ ಇದು ಕೊಡಬಹುದು, ಬಹುಶಃ ಇದು ನನಗೆ ಸಂತೋಷವನ್ನು ಕೊಡಬಹುದು. ಸೊ ಇಟ್ ಈಸ್ ಆಲ್ವೇಸ್ ಬಹುಶಃ. ಆ ನಂತರದಲ್ಲಿ ಇಲ್ಲ, ಇದರಿಂದ ನನಗೇನು ಉಪಯೋಗ ಇಲ್ಲ, ಮತ್ತೊಂದು ವಸ್ತುವನ್ನು ನೋಡುವಂತಹದ್ದು. ಬಹುಶಃ ಈ ವಸ್ತುವಿನಿಂದ ನನಗೆ ಸಂತೋಷ ಸಿಗುತ್ತೆ, ಮತ್ತೆ ಅದನ್ನು ನಾನು ಪಡ್ಕೊಳ್ಳುವಂತಹದ್ದು, ಮತ್ತೆ ಅದರಿಂದ ನಿರಾಶೆ ಹೊಂದುವಂತಹದ್ದು, ಮತ್ತೆ ನೋವನ್ನು ಅನುಭವಿಸುವಂತಹದ್ದು. ಸೊ ಕಂಟಿನ್ಯೂಸ್ ಆಗಿ ಇದು ಆಗ್ತಾನೇ ಇರುತ್ತೆ. ಸೊ ಇಟ್ ಈಸ್ ಅ ಜರ್ನಿ ಟು ರೀಚ್ ಟುವರ್ಡ್ಸ್ ದಿ ರಿಯಲ್ ಹ್ಯಾಪಿನೆಸ್, ದಿ ರಿಯಲ್ ಬ್ಲಿಸ್. ಸೊ ಈ ಪ್ರಯಾಣವನ್ನು ಇಲ್ಲಿ ಈ ಉಪನಿಷತ್ತು ಒಂದು ರಥದೊಂದಿಗೆ ಕಂಪೇರ್ ಮಾಡಿ ಅದರ ಚಿತ್ರಣವನ್ನು ನಮಗೆ ಕೊಡ್ತಾ ಇದೆ. ಸೊ ನೀನು ಈ ಅಂತರ್ಮುಖಿ ಆಗಬೇಕು, ಸ್ಪಿರಿಚುವಲ್ ಜರ್ನಿಯನ್ನು ಮಾಡಬೇಕು ಅಂತಂದರೆ ನೀನು ರಥವನ್ನು ಆಶ್ರಯಿಸಲೇಬೇಕು.
ನೀನು ಈ ಸ್ಪಿರಿಚುವಲ್ ಜರ್ನಿಯನ್ನು ಮಾಡಬೇಕು, ಅಂತರ್ಮುಖಿ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಡಿಪೆಂಡ್ ಆನ್ ದಿಸ್ ರಥ. ಸೊ ಅದು ಯಾವ ರಥ ಅಂತಂದರೆ ನಮ್ಮ ದೇಹ. ಸೊ ಈ ರಥದಲ್ಲಿರುವಂತಹ ಕಾಂಪೋನೆಂಟ್ಸ್ಗಳಾದರೂ ಯಾವುದು, ಏನೆಲ್ಲ ಈ ರಥದಲ್ಲಿ ಇದೆ, ಇಲ್ಲಿ ಯಾವ ಯಾವ ಅಂಶಗಳು ಈ ರಥದಲ್ಲಿದೆ, ಇಲ್ಲಿ ಪ್ರಯಾಣ ಮಾಡುವಂತಹದ್ದು ಯಾರು, ನಮ್ಮನ್ನು ಕರ್ಕೊಂಡು ಹೋಗುವಂತಹದ್ದು ಯಾರು, ಅದನ್ನು ಇಲ್ಲಿ ಈ ಉಪನಿಷತ್ ಈ ಮಂತ್ರ ಹೇಳ್ತಾ ಇದೆ. ಆತ್ಮಾನಂ ರಥಿನಂ ವಿದ್ಧಿ. ಪ್ರಯಾಣ ಮಾಡೋನು ಯಾರು ಅಂತಂದರೆ ಹಿ ಈಸ್ ದಿ ಜೀವಾತ್ಮ. ಸೊ ಜೀವಾತ್ಮ ಈಸ್ ದಿ ಪ್ರಯಾಣಿಕ and at the same time he is the yajmana of that ratha. So he is the yajmana and he is the traveler, jivatma. And shariram ratamevatu. ಈ ನಮ್ಮ ಸ್ಥೂಲ ಶರೀರ, ಸಾಮಾನ್ಯವಾಗಿ ನಾವು ನಮ್ಮ ಅಸ್ತಿತ್ವವನ್ನು ಈ ಶರೀರದಲ್ಲಿ ಕಂಡುಕೊಂಡಿರ್ತೀವಿ. ಶರೀರವನ್ನು ನಾನು ಅಂತ ತಿಳ್ಕೊಂಡಿರ್ತೀವಿ. ನನ್ನನ್ನು ನಾನು ಈ ಶರೀರದೊಂದಿಗೆ ಗುರುತಿಸ್ಕೊಂಡಿರ್ತೀನಿ. ಸೊ ನನ್ನ ಅಸ್ತಿತ್ವ ಎಲ್ಲಿದೆ ಅಂತಂದರೆ ನನ್ನ ಶರೀರ ಇರೋ ಕಾರಣದಿಂದ ನಾನು ಇದ್ದೀನಿ. ನಾನು ಇರೋದಕ್ಕೆ ಏನು, ವಾಟ್ ಈಸ್ ದಿ ಪ್ರೂಫ್ ಅಂತಂದರೆ, ಸಿ ದಿಸ್ ಶರೀರ ವೆರಿ ವಿಸಿಯಬಲ್. ಸ್ಥೂಲ ಶರೀರ, ಕಣ್ಣಿಗೆ ಕಾಣಿಸ್ತಾ ಇರೋವಂತಹ ಶರೀರ ಇದೆ ಅಂತ ಅಂದಮೇಲೆ ನಾನು ಇದ್ದೀನಿ ಅಂತ ಅರ್ಥ. ಸೊ ನನ್ನ ಅಸ್ತಿತ್ವವನ್ನು ನಾನು ನನ್ನ ಶರೀರದೊಂದಿಗೆ ಗುರುತಿಸ್ಕೊಂಡಿರೋವಂತಹದ್ದು. ಸೊ ಇಲ್ಲಿ ಸ್ಥೂಲ ದೇಹವನ್ನೇ ಇಲ್ಲಿ ಉಪನಿಷತ್ತು ರಥಕ್ಕೆ ಹೋಲಿಕೆ ಮಾಡಿ ಹೇಳ್ತಾ ಇದೆ. ಈ ಸ್ಥೂಲ ದೇಹ ಈಸ್ ದಿ ರಥ ಫಾರ್ ಯು ಆ್ಯಂಡ್ ಯು ಆರ್ ದಿ ಟ್ರಾವೆಲರ್ ಆ್ಯಂಡ್ ಯು ಆರ್ ದಿ ಓನರ್ ಆಫ್ ದಿಸ್ ರಥ. ಬುದ್ಧಿಂತು ಸಾರಥಿಂ ವಿದ್ಧಿ. ಈ ಬುದ್ಧಿ ಅನ್ನುವಂತಹದ್ದು, ಆ ಬುದ್ಧಿ ಅನ್ನುವಂತಹದ್ದೇ ಸಾರಥಿ. ಇಂಟೆಲೆಕ್ಟ್ ಅಂತ ನಾವೇನು ಹೇಳ್ತೀವಿ, ಬುದ್ಧಿ, ಅದು ಸಾರಥಿ. ಸೊ ರಥ ಓಡಿಸೋನು ಯಾರು, ರಥದ ಸಾರಥಿ ಯಾರು ಅಂತಂದರೆ ಅದನ್ನು ಬುದ್ಧಿ ಅಂತ ಉಪನಿಷತ್ ಕರೆದಿದೆ. ಸೊ ಬುದ್ಧಿ ಈಸ್ ದಿ ಸಾರಥಿ ಆ್ಯಂಡ್ ಮನಃ ಪ್ರಗ್ರಹಮೇವಚ. ನಮ್ಮ ಮನಸ್ಸು ಅನ್ನುವಂತಹದ್ದು ಅದು ಈ ಕಡಿವಾಣಕ್ಕೆ ಹೋಲಿಕೆ ಮಾಡಿ ಹೇಳಿದೆ. ರಥಕ್ಕೆ ಕಟ್ಟಿರುವಂತಹ ಕುದುರೆಗಳು, ಆ ಕುದುರೆಗಳನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಕಡಿವಾಣ ಬೇಕು. ಸೊ ಆ ಕಡಿವಾಣ ಯಾವುದು ಅಂತಂದರೆ ಅದನ್ನು ಮನಸ್ಸು ಅಂತ ಇಲ್ಲಿ ಹೇಳ್ತಾ ಇದೆ. ಆ್ಯಂಡ್ ರಥಕ್ಕೆ ಕಟ್ಟಿರುವಂತಹ ಕುದುರೆಗಳು ಯಾವುದು ಅಂತಂದರೆ ಇಟ್ ಈಸ್ ಇಂದ್ರಿಯಾಸ್. ಸೊ ಈ ರಥದಲ್ಲಿ ಬುದ್ಧಿ ಇಸ್ ದಿ ಸಾರಥಿ. ಈ ಸಾರಥಿ ಏನು ಮಾಡ್ತಾನೆ, ಮನಸ್ಸು ಅನ್ನುವಂತಹ ಕಡಿವಾಣದ ಮೂಲಕ ರಥದ ಕುದುರೆಗಳನ್ನು ಅವನು ಕಂಟ್ರೋಲ್ ಮಾಡ್ತಾನೆ, ನಿಗ್ರಹಿಸ್ತಾನೆ. ಮತ್ತು ಇಂದ್ರಿಯಾಣಿ ಹಯಾನ ಆಹುಹು, 5 ಕರ್ಮೇಂದ್ರಿಯಗಳು ಮತ್ತು 5 ಜ್ಞಾನೇಂದ್ರಿಯಗಳು ಒಟ್ಟಿಗೆ ಸೇರಿ 10 ಇಂದ್ರಿಯಗಳು. ಸೊ ಈ 10 ಇಂದ್ರಿಯಗಳು ಈ ರಥಕ್ಕೆ ಕಟ್ಟಿರುವಂತಹ ಕುದುರೆಗಳು. ಸೊ ಈ ನಮ್ಮ ದೇಹಕ್ಕೆ 10 ಕುದುರೆಗಳು, 10 ಇಂದ್ರಿಯಗಳು ಕಟ್ಟಿದೆ. ಆ 10 ಇಂದ್ರಿಯಗಳಿಗೆ ಲಗಾಮ್ ಇದೆ. ಆ ಲಗಾಮ್ನ ರಥದ ಸಾರಥಿ ಅಂತಂದರೆ ಬುದ್ಧಿ ಹಿಡ್ಕೊಂಡಿದ್ದಾನೆ ಆ್ಯಂಡ್ ಹೀ ಈಸ್ ಕಂಟ್ರೋಲಿಂಗ್. ಸೊ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಒಂದೊಂದು ಇಂದ್ರಿಯ ವಸ್ತು ಇದೆ. ಇಂದ್ರಿಯ ವಸ್ತು ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಕ್ಷೇತ್ರ, ದ ಫೀಲ್ಡ್ ಫಾರ್ ಇಟ್ಸ್ ಆ್ಯಕ್ಟಿವಿಟಿ. ಸೊ ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ಅದರದೇ ಆದಂತಹ ಒಂದು ಕ್ಷೇತ್ರ ಇದೆ. ಅದು ಆ ಕ್ಷೇತ್ರದಲ್ಲಿ ಮಾತ್ರ ವರ್ಕ್ ಮಾಡುತ್ತೆ, ಮತ್ತೊಂದು ಕ್ಷೇತ್ರದಲ್ಲಿ ಅದು ವರ್ಕ್ ಮಾಡೋದಿಲ್ಲ. ಮತ್ತು ಈ ಇಂದ್ರಿಯ ವಸ್ತುಗಳು ಅದೇನು ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಮಾರ್ಗ. ಈ ಕುದುರೆಗಳು ಮಾರ್ಗವನ್ನು ನೋಡಿ, ಆ ರಸ್ತೆಯನ್ನು ನೋಡಿ ಅವು ಓಡೋದಕ್ಕೆ ಶುರು ಮಾಡುತ್ತವೆ. ಹೇಗೆ ಆ ರಥದ ಕುದುರೆಗಳು ಒಂದು ಮಾರ್ಗವನ್ನು ನೋಡಿ, ರಸ್ತೆಯನ್ನು ನೋಡಿ ಓಡೋದಕ್ಕೆ ಪ್ರಾರಂಭ ಮಾಡುತ್ತೆ, ಆ ರೀತಿಯಲ್ಲಿ ಈ ಇಂದ್ರಿಯಗಳಿಗೂ ಕೂಡ ಅವುಗಳಿಗೆ ಬೇಕಾಗುವಂತಹ ಇಂದ್ರಿಯ ವಸ್ತುಗಳನ್ನು ಪ್ರಪಂಚದಲ್ಲಿ ನೋಡಿ, ಓಹೋ ರಸ್ತೆಗಳು ಸಿಕ್ಕಿದ್ವು ಅಂತ ಹೇಳಿ ಆ ಇಂದ್ರಿಯಗಳು
ಆ ಇಂದ್ರಿಯ ವಸ್ತುಗಳ ಹಿಂದೆ ಓಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಇಂದ್ರಿಯ ವಸ್ತುಗಳನ್ನು ಇಲ್ಲಿ ಮಾರ್ಗ ಅಂತ ಕರೆದಿದೆ ಉಪನಿಷತ್ತು. ಮತ್ತು ಇಲ್ಲಿ ಉಪನಿಷತ್ತು ಇಂದ್ರಿಯ ಮತ್ತು ವಿಷಯ ಅದನ್ನು ಕುರಿತು ಮಾತನಾಡಿದೆ. ದ ಸೆನ್ಸ್ ಆರ್ಗನ್ಸ್ ಆ್ಯಂಡ್ ದಿ ಸೆನ್ಸ್ ಆಬ್ಜೆಕ್ಟ್ಸ್ ಎರಡೂ ಕೂಡ ಬೇರೆ ಬೇರೆ. ಸೆನ್ಸ್ ಆರ್ಗನ್ಸ್ ಈಸ್ ಡಿಫ್ರೆಂಟ್, ಸೆನ್ಸ್ ಆಬ್ಜೆಕ್ಟ್ಸ್ ಈಸ್ ಡಿಫ್ರೆಂಟ್. ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ಅದರದೇ ಆದ ಒಂದು ಸ್ಪೆಸಿಫಿಕ್ ಏರಿಯಾ, ಫೀಲ್ಡ್ ಆಫ್ ಆ್ಯಕ್ಟಿವಿಟಿ, ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಮಾತ್ರ ಅದು ವರ್ಕ್ ಮಾಡೋದಕ್ಕೆ ಸಾಧ್ಯ. ಸೊ ಎ ಫೀಲ್ಡ್ ಆಫ್ ಆ್ಯಕ್ಟಿವಿಟಿ ಅದನ್ನು ಅಲ್ಲಿ ಮಾತ್ರ ಅದು ಇಟ್ ಈಸ್ ಏಬಲ್ ಟು ಪರ್ಫಾರ್ಮ್ ಇಟ್ಸ್ ಕರ್ಮ ಫಂಕ್ಷನ್. ಉದಾಹರಣೆಗೆ ಜ್ಞಾನೇಂದ್ರಿಯ ಅಂತ ಹೇಳಿದಾಗ ಕಣ್ಣುಗಳು ಕೂಡ ಒಂದು ಇಂದ್ರಿಯ, ಜ್ಞಾನೇಂದ್ರಿಯ. ಒನ್ ಆಫ್ ದಿ ಜ್ಞಾನೇಂದ್ರಿಯ ಈಸ್ ಕಣ್ಣು. ಸೊ ಕಣ್ಣಿನ ಕ್ಷೇತ್ರ, ಫೀಲ್ಡ್ ಆಫ್ ಆ್ಯಕ್ಟಿವಿಟಿ ಯಾವುದು ಅಂತಂದರೆ ಕಲರ್ ಆ್ಯಂಡ್ ಫಾರ್ಮ್. ಈ ಕಣ್ಣುಗಳು ಇಟ್ ಪರ್ಸೀವ್ ದಿ ನಾಲೆಡ್ಜ್ ಅಂತಂದರೆ ಈ ಕಣ್ಣುಗಳು ಹೊರ ಪ್ರಪಂಚದಿಂದ ಯಾವ ರೀತಿಯಲ್ಲಿ ಜ್ಞಾನವನ್ನು ಪಡ್ಕೊಳ್ಳುತ್ತೆ ಅಂತಂದರೆ ಕಣ್ಣುಗಳು ಕೆಲವುಗಳನ್ನು ನೋಡುತ್ತವೆ. ಸೊ ಅವುಗಳು ವರ್ಣ ಮತ್ತು ರೂಪವನ್ನು ಗುರುತಿಸಿ ಅಲ್ಲಿ ಸಿಗುವಂತಹ ಜ್ಞಾನವನ್ನು ತಂದು ನಮಗೆ ಕೊಡುತ್ತವೆ. ಸೊ ಕಣ್ಣುಗಳು ಇಟ್ ವರ್ಕ್ಸ್ ಓನ್ಲಿ ಇನ್ ದಟ್ ಏರಿಯಾ, ಇನ್ ದಟ್ ಫೀಲ್ಡ್ ಆಫ್ ಆ್ಯಕ್ಟಿವಿಟಿ. ಎಲ್ಲಿ ಅಂತಂದರೆ ಕಣ್ಣುಗಳು ಅಂತ ಹೇಳಿದಾಗ ಇಟ್ ಕ್ಯಾನ್ ಓನ್ಲಿ ಸಿ ದಿ ಕಲರ್ ಆ್ಯಂಡ್ ಫಾರ್ಮ್. ಶಬ್ದ ಅಂತ ಹೇಳಿದಾಗ ಶಬ್ದವನ್ನು ನಮ್ಮ ಕಣ್ಣು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಶಬ್ದವನ್ನು ಕಿವಿಗಳು ಮಾಡುವಂತಹದ್ದು. ಶಬ್ದ ಅಂತ ಕೂಡಲೇ ಇಟ್ ಈಸ್ ದಿ ಕಿವಿಗಳಿಗೆ ಅದು ಇಟ್ ಈಸ್ ದಿ ಕ್ಷೇತ್ರ. ಸೊ ಕಣ್ಣಿಗೆ ಅದು ಸಾಧ್ಯ ಇಲ್ಲ. ಶಬ್ದ ಕೆನಾಟ್ ರೀಚ್ ದಿ ಐಸ್. ಅದೇ ರೀತಿ ರುಚಿಯನ್ನು ನೋಡಬೇಕು ಅಂತಂದರೆ ಇಟ್ ಈಸ್ ಓನ್ಲಿ ನಾಲಿಗೆ. ವಾಸನೆ, ಗಂಧ ಅಥವಾ ಪರಿಮಳ ಅಂತ ನಾವೇನು ಹೇಳ್ತೀವಿ, ಆಘ್ರಾಣ ಅಂತ ಹೇಳ್ತೀವಿ, ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ದಿ ನೋಸ್. ಸ್ಪರ್ಶ ಅಂತ ಹೇಳ್ತೀವಿ, ಸ್ಪರ್ಶ ಜ್ಞಾನ ಈಸ್ ಓನ್ಲಿ ಫಾರ್ ಪಾಸಿಬಲ್ ಫಾರ್ ದಿ ಸ್ಕಿನ್. ನಾವು ಬಿಸಿ ಪಾತ್ರೆಯನ್ನು ಇಕ್ಕಳದಲ್ಲಿ ಹಿಡ್ಕೊಂಡಾಗ ನಮಗೆ ಅದರ ಜ್ಞಾನ ಸಿಗೋದಿಲ್ಲ. ನಾವು ಬರೀ ಕೈನಲ್ಲಿ ಆ ಬಿಸಿ ಪಾತ್ರೆಯನ್ನು ಮುಟ್ಟಿದಾಗ ನೇರವಾಗಿ ಅದು ಸ್ಕಿನ್ಗೆ ಕನೆಕ್ಟ್ ಆಗುತ್ತೆ. ಓ ಇದು ಬಿಸಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಟ್ ಈಸ್ ಲೈಕ್ ದಟ್. ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಅವುಗಳು ತಮ್ಮದೇ ಕ್ಷೇತ್ರದಲ್ಲಿ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ. ಒಂದು ವೇಳೆ ಶಬ್ದ ಅಂತ ಹೇಳಿದಾಗ ಅಲ್ಲಿ ಕೇವಲ ಕಿವಿ ಮಾತ್ರ ವರ್ಕ್ ಮಾಡೋದಕ್ಕೆ ಸಾಧ್ಯ. ಇಟ್ ಕ್ಯಾನ್ ಪರ್ಸೀವ್ ದಿ ನಾಲೆಡ್ಜ್ ಅಬೌಟ್ ದಿ ಸೌಂಡ್. ಸೌಂಡ್ ಅಂತಂದರೆ ಶಬ್ದ. ಅದೇ ರೀತಿ ಸ್ಮೆಲ್ ಅಂತ ಹೇಳಿದಾಗ ಅದು ಕೇವಲ ಮೂಗಿಗೆ ಮಾತ್ರ ಸಂಬಂಧಪಟ್ಟಿರುವಂತಹದ್ದು. ಇದು ನಾಟ್ ಓನ್ಲಿ ಫಾರ್ ದಿ ಜ್ಞಾನೇಂದ್ರಿಯಾಸ್, ಈವನ್ ಫಾರ್ ದಿ ಪಂಚ ಕರ್ಮೇಂದ್ರಿಯ ಅಂತ ಹೇಳಿದಾಗ ಆ ಪಂಚೇಂದ್ರಿಯಗಳು ಅಂತಂದಾಗ ವಾಗೀಂದ್ರಿಯ ಅಂತ ಹೇಳ್ತೀವಿ, ಸ್ಪೀಚ್. ನಾವು ಮಾತನಾಡಬೇಕು ಅಂತಂದಾಗ ಮೌತ್ ಅಥವಾ ನಾಲಿಗೆ. ಸೊ ನಾಲಿಗೆ ಅಂತ ಹೇಳಿದಾಗ ಇಟ್ ಈಸ್ ಬೋತ್, ಇಟ್ ಈಸ್ ಎ ಕರ್ಮೇಂದ್ರಿಯ ಆ್ಯಂಡ್ ಜ್ಞಾನೇಂದ್ರಿಯ. ಸೊ ವಾಗೀಂದ್ರಿಯ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಏನಾದ್ರು ಹಿಡ್ಕೋಬೇಕು, ಟು ಗ್ರಾಸ್ಪ್ ಸಮಥಿಂಗ್, ಟು ಹೋಲ್ಡ್ ಸಮಥಿಂಗ್ ಅಂತ ಹೇಳಿದಾಗ ಈ ಕೈ ಅಂತ ನಾವೇನು ಹೇಳ್ತೀವಿ, ಆ ಕೈಗಳು ಈಸ್ ಎ ಕರ್ಮೇಂದ್ರಿಯ. ಸೊ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ದಿ ಕೈಗಳು. ನಾವು ಓಡಾಡಬೇಕು ಅಂತ ಹೇಳಿದಾಗ ಇಟ್ ಈಸ್ ದಿ ಪಾದ. ಅದೇ ರೀತಿ ರಿಪ್ರೊಡಕ್ಷನ್ ಅಂತ ಹೇಳಿದಾಗ ಇಟ್ ಈಸ್ ಉಪಹಸ್ತ. ದೇಹದಿಂದ ಕೆಲವು ರೀತಿಯ ವೇಸ್ಟ್ ಅವುಗಳನ್ನು ಹೊರಹಾಕಬೇಕು ಅಂತಂದಾಗ ಇಟ್ ಈಸ್ ದಿ ಏನಸ್. ಸೊ ಹೀಗೆ ಅದು ಪಂಚ ಕರ್ಮೇಂದ್ರಿಯ ಆಗಿರಬಹುದು ಅಥವಾ ಪಂಚ ಜ್ಞಾನೇಂದ್ರಿಯಗಳಾಗಿರಬಹುದು, ಅವುಗಳು ಅವುಗಳದೇ ಏರಿಯಾದಲ್ಲಿ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ. ಅವುಗಳಿಗೆ ಸಂಬಂಧಪಟ್ಟಿರೋದರಲ್ಲಿ ಮಾತ್ರ ಅವುಗಳು ಕೆಲಸ ಮಾಡುತ್ತವೆ, ತಮ್ಮನ್ನು ತೊಡಗಿಸ್ಕೊಳ್ಳುತ್ತವೆ. ಸೊ ಇಂದ್ರಿಯಗಳ ವಿಷಯ ಮತ್ತು ವಸ್ತುಗಳನ್ನು ಇಲ್ಲಿ ಉಪನಿಷತ್ತು ಅದನ್ನು ಮಾರ್ಗ, ಪಾತ್
ಕುದುರೆಗಳು ಓಡೋದಕ್ಕೆ ಮಾರ್ಗಗಳು ಅಂತ ನಾವೇನು ಹೇಳ್ತೀವಿ, ಆ ರೀತಿ ಇಂದ್ರಿಯಗಳ ವಿಷಯ ಮತ್ತು ವಸ್ತುಗಳನ್ನು ಇಲ್ಲಿ ಪಾತ್ ಅಂತ ಕರೆದಿದೆ ಉಪನಿಷತ್ತು. ಸೊ ಕುದುರೆಗಳು ಓಡಬೇಕು ಅಂತಂದರೆ ಹೇಗೆ ಒಂದು ಮಾರ್ಗ ಬೇಕೋ ಆ ರೀತಿಯಲ್ಲಿ ಇಂದ್ರಿಯಗಳು ಹೊರಪ್ರಪಂಚದಲ್ಲಿ ಹೋಗಬೇಕು ಅಂತಂದಾಗ ಅವುಗಳಿಗೆ ಇಂದ್ರಿಯ ವಸ್ತುಗಳು ಸಿಗಬೇಕು. ಇಂದ್ರಿಯ ವಸ್ತುಗಳು ದೇ ಆರ್ ದಿ ಮಾರ್ಗ. ಸೊ ರಥ ಓಡುವ ಮಾರ್ಗ, ಅದನ್ನು ರಥದ ಮಾರ್ಗ ಅಂತ ಹೇಳ್ತಾರೆ. ಅದೇ ರೀತಿ ಇಂದ್ರಿಯಗಳು ಆ ವಸ್ತುಗಳನ್ನು ಚೇಸ್ ಮಾಡಿ ಹೋಗುತ್ತೆ. ಅವುಗಳನ್ನು ಆ ಇಂದ್ರಿಯ ವಸ್ತುಗಳನ್ನು ಬೇಟೆಯಾಡೋದಕ್ಕೆ ಅವು ನಾಗಾಲೋಟದಲ್ಲಿ ಓಡ್ತಾ ಇದೆ ಇಂದ್ರಿಯಗಳು ಅಂತ ಹೇಳ್ತಾರೆ. ಸೊ ರಥದ ಮಾರ್ಗವನ್ನು ಈ ರೀತಿ ಸೆನ್ಸ್ ಆಬ್ಜೆಕ್ಟ್ಸ್ಗೆ ಕಂಪೇರ್ ಮಾಡಿ ಇಲ್ಲಿ ಉಪನಿಷತ್ ಹೇಳ್ತಾ ಇದೆ. ಮತ್ತು ಈ ಪ್ರಯಾಣ ಹೇಗಿರುತ್ತೆ, ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈ ಒಂದು ಜರ್ನಿ, ಸ್ಪಿರಿಚುವಲ್ ಜರ್ನಿ ಇದು ಹೇಗಿರುತ್ತೆ, ಆ್ಯಂಡ್ ವಾಟ್ ಈಸ್ ದಿ ಜರ್ನಿ ಆ್ಯಕ್ಚುಲಿ. ಜೀವಾತ್ಮ ಅಂತ ಹೇಳಿದಾಗ ಈ ಜೀವಾತ್ಮನ ಜರ್ನಿ ಯಾವ ರೀತಿ ಇರುತ್ತೆ, ಅವನು ಹೇಗೆ ಪರಮಾತ್ಮನ ಬಳಿ ಹೋಗ್ಬೋದು. ಏಕೆಂದರೆ ಉಪನಿಷತ್ ಹೇಳ್ತಾ ಇದೆ ಪ್ರತಿಯೊಬ್ಬ ಜೀವನಾದವನ ಅತಿ ಮುಖ್ಯವಾದ ಒಂದು ಪ್ರಯಾಣ ಅಂತಂದರೆ ಅವನು ಟ್ರಾವೆಲ್ ಮಾಡಲೇಬೇಕು, ಅವನು ಹೋಗಿ ಪರಮಾತ್ಮನನ್ನು ತಲುಪಲೇಬೇಕು. ಸೊ ಇಟ್ ಈಸ್ ಕಂಪಲ್ಸರಿ ಅಂತ ಹೇಳುತ್ತೆ ಉಪನಿಷತ್ತು. ಸೊ ಇಲ್ಲಿ ಜರ್ನಿ ಯಾವುದು, ಹೇಗೆ ಜೀವಾತ್ಮ ಪರಮಾತ್ಮನ ಬಳಿ ಹೋಗಿ ತಲುಪೋದಕ್ಕೆ ಸಾಧ್ಯ, ಆ ಡೆಸ್ಟಿನೇಷನ್ನ ಹೇಗೆ ರೀಚ್ ಮಾಡ್ತಾನೆ ಅವನು. ಇಟ್ ಈಸ್ ಎಕ್ಸಾಕ್ಟ್ಲಿ ಮತ್ತೆ ನಾವು ನಮ್ಮನ್ನೇ ಅವಲೋಕಿಸ್ಕೋತಾ ಬರಬೇಕು. ಉಪನಿಷತ್ ನಾವು ಫಾಲೋ ಮಾಡಬೇಕು ಅಂದರೆ ನಾವು ಹೇಗೆ ಬೆಳೀತಾ ಇದ್ದೀವಿ, ನಮ್ಮ ಆ್ಯಕ್ಟಿವಿಟೀಸ್ ಏನು, ಅದನ್ನು ನಾವು ಮತ್ತೆ ಮತ್ತೆ ಅವಲೋಕನ ಮಾಡ್ಕೋತಾ ಬರಬೇಕಾಗುತ್ತೆ. ನಮಗೆ ಕೆಲವೊಂದು ವಿಷಯಗಳ ಬಗ್ಗೆ ಜ್ಞಾನ ಇದೆ. ಸೊ ನಮಗೆ ಯಾವುದರ ಬಗ್ಗೆ ಜ್ಞಾನ ಇದೆ ಅಂತಂದರೆ ನಮಗೆ ಯಾವುದು ಚೆನ್ನಾಗಿ ಗೊತ್ತಿದೆ ಅಂತಹ ವಿಷಯ, ಅಂತಹ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಆ ಏರಿಯಾಗಳಲ್ಲಿ ನಾವು ಆಸೆ ಬಯಕೆಗಳನ್ನು ವ್ಯಕ್ತಪಡಿಸ್ತೀವಿ. ಅಂತಂದರೆ ಇಲ್ಲಿ ಯಾವ ವಿಷಯದ ಬಗ್ಗೆ, ಯಾವ ಜ್ಞಾನದ ಬಗ್ಗೆ ನನಗೆ ಅರಿವಿದೆ ಅಲ್ಲಿ ಮಾತ್ರ ನಾನು ಆಸೆಯನ್ನು ನಾನು ಹೊಂದೋದಕ್ಕೆ ಸಾಧ್ಯ. ನನಗೆ ಗೊತ್ತಿಲ್ಲದೆ ಇರುವಂತಹ ಮತ್ತೊಂದು ಸಬ್ಜೆಕ್ಟ್ ಬಗ್ಗೆ ನಾನು ಆಸೆ ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಅದರಿಂದ ಮೊದಲು ನಮಗೆ ಜ್ಞಾನ ಬೇಕು. ನಮಗೆ ಆಸೆ ಹುಟ್ಟೋದಕ್ಕೆ ಮುಂಚೆ ಅಲ್ಲಿ ಒಂದು ಜ್ಞಾನ ಇರುತ್ತೆ. ಇದೆಲ್ಲ ಬಹಳ ಸೂಕ್ಷ್ಮವಾಗಿ ನಾವು ಯಾವುದೋ ಒಂದು ಸಡನ್ನಾಗಿ ನನಗೆ ಆಸೆ ಆಯಿತು ಅಂತ ಹೇಳ್ತೀವಿ. ಆ ಸಡನ್ ಅನ್ನೋದು ಸಾಧ್ಯವೇ ಇಲ್ಲ. ಆಸೆ ಆಗಿತ್ತು ಮಾತ್ರ ನಮ್ಮ ಅರಿವಿಗೆ ಬರುತ್ತೆ. ನಮ್ಮ ಅರಿವಿಗೆ ಬರುವುದಕ್ಕೆ ಮುಂಚೆ ಆಸೆಯ ಬಗ್ಗೆ ಒಂದು ಜ್ಞಾನ ಎಲ್ಲೋ ಒಂದು ಕಡೆ ನಾವು ಬಹಳ ಸುಪ್ತವಾಗಿ ಗುಪ್ತವಾಗಿ ಕೆಲವುಗಳನ್ನು ನಾವು ಸಂಗ್ರಹ ಮಾಡ್ಕೋತಾ ಇರ್ತೀವಿ. ನಮಗೆ ಗೊತ್ತಿಲ್ಲ ನಾವು ಏನೆಲ್ಲವನ್ನು ನಾವು ನಮ್ಮ ಚಿತ್ತದಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೀವಿ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಅಟೆನ್ಷನ್ ಇರೋದಿಲ್ಲ ಅಷ್ಟೇ. ಅದರ್ವೈಸ್ ನಮಗೆ ಒಂದು ಜ್ಞಾನ, ಅದರ ಬಗ್ಗೆ ಜ್ಞಾನ ಇಲ್ಲ ಅಂತಂದರೆ ನಾವು ಅಂತಹ ಆಸೆಯನ್ನು ನಾವು ಪಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಯಾವುದೋ ಒಂದರ ಬಗ್ಗೆ ನಾವು ಆಸೆಯನ್ನು ವ್ಯಕ್ತಪಡಿಸ್ತೀವಿ ಅಂತಂದರೆ ಆ ಆಸೆಗೆ ಸಂಬಂಧಪಟ್ಟಂತಹ ಜ್ಞಾನ ಆಲ್ರೆಡಿ ನಮ್ಮಲ್ಲಿ ಇರುತ್ತೆ. ಸೊ ಅಂತಹದ್ರಲ್ಲಿ ಮಾತ್ರ ನಾವು ಆಸೆಯನ್ನು ಹೊಂದೋದಕ್ಕೆ ಸಾಧ್ಯ. ಸೊ ಆಸೆ ಅನ್ನುವಂತಹದ್ದು ನಮ್ಮಲ್ಲಿ ಹುಟ್ಟೋದಕ್ಕೆ ಮುಂಚೆ ಜ್ಞಾನ ಈಸ್ ಎಸೆನ್ಷಿಯಲ್. ಸೊ ಜ್ಞಾನ ಬೇಕು. ಸೊ ನಂತರದಲ್ಲಿ ಎ ಡಿಸೈರ್ ಈಸ್ ಬಾರ್ನ್ ಇನ್ ದಿ ಮೈಂಡ್. ಸೊ ಡಿಸೈರ್ ಈಸ್ ಬೇಸ್ಡ್ ಆನ್ ಅವರ್ ಪ್ರೆಸೆಂಟ್ ನಾಲೆಡ್ಜ್. ಯಾವುದರ ಬಗ್ಗೆ ನಾನು ಜ್ಞಾನವನ್ನು ಹೊಂದಿದ್ದೀನಿ ಅಥವಾ ಯಾವುದರ ಬಗ್ಗೆ ನನಗೆ ಜ್ಞಾನ ಈಗಾಗಲೇ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಆಸೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ಸೊ ಒಂದು ಬಾರಿ ನಮ್ಮಲ್ಲಿ ಒಂದು ರೀತಿಯ ಆಸೆ ಹುಟ್ಕೋತು ಅಂತಂದರೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋಂತಹದ್ದು, ನಮಗೆ ಡಿಸೈರ್ಸು ಯಾಕಾಗಿ ಹುಟ್ಟಿದೆ, ನಮಗೆ ಯಾಕೆ ಆ ಆಸೆಯನ್ನು ನಾನು ಪೂರೈಸ್ಕೋಬೇಕು, ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಮ್ಮಲ್ಲಿ ಹುಟ್ಟುವಂತಹ ಆಸೆಗಳನ್ನು ನಾವು ಬಹಳ ಕಷ್ಟಪಟ್ಟು ನಾವು ಪೂರೈಸ್ಕೋತೀವಿ. ಅದು ನನಗೆ ಬೇಕೇ ಬೇಕು ಅನ್ನುವಂತಹ ಒಂದು ತೀವ್ರತೆ ನಮ್ಮಲ್ಲಿದ್ದಾಗ
ನಾವು ಅದನ್ನು ಅನೇಕ ಮಾರ್ಗಗಳಿಂದ ಅದನ್ನು ಸಂಪಾದನೆ ಮಾಡ್ತೀವಿ. ಯಾಕೆ ನಾವು ಆ ರೀತಿ ಮಾಡ್ತೀವಿ ಅಂತಂದರೆ, ಥಿಂಕಿಂಗ್ ದಟ್ ಬೈ ಫುಲ್ಫಿಲ್ಲಿಂಗ್ ದಟ್ ಪರ್ಟಿಕ್ಯುಲರ್ ಡಿಸೈರ್, ಆ ಒಂದು ಆಸೆಯನ್ನು ನಾನು ನನ್ನದಾಗಿಸಿಕೊಳ್ಳುವ ಮೂಲಕ ನನಗೆ ಅದರಿಂದ ಸಂತೋಷ ಸಿಗುತ್ತೆ. ಸೊ ಎಲ್ಲೋ ಒಂದು ಕಡೆ ನನಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಆ ಒಂದು ವಸ್ತು ಅಲ್ಲ, ವಸ್ತುವಿನಲ್ಲಿ ಸಂತೋಷ ಇದೆ. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಬಟ್ ನಾನು ವ್ಯಾವಹಾರಿಕವಾಗಿ ಮಾತನಾಡಬೇಕಾದ್ರೆ ನಾನು ಸಂತೋಷವನ್ನು ಪಡ್ಕೋತಾ ಇದ್ದೀನಿ, ಅದಕ್ಕೆ ಈ ಕರ್ಮವನ್ನು ಮಾಡ್ತಾ ಇದ್ದೀನಿ, ಅದನ್ನು ಹೇಳೋದೇ ಇಲ್ಲ. ನನಗೆ ಇಂತಹದ್ದು ಬೇಕು, ಒಂದು ವಸ್ತುವನ್ನು ಮುಖ್ಯವಾಗಿ ಇಟ್ಕೊಂಡು ಆ ವಸ್ತುವಿನ ಹೆಸರು ಹೇಳ್ತೀನಿ, ನನಗೆ ಅದು ಬೇಕು. ಅದು ಯಾಕೆ ಬೇಕು ಅಂತಂದರೆ, ನನಗೆ ಕಲಿಸಿರುತ್ತೆ ಈ ಪ್ರಪಂಚ, ಅದರಲ್ಲಿ ಸಂತೋಷ ಇದೆ. ಸೊ ಅದರಲ್ಲಿ ಸಂತೋಷ ಇದೆ ಅಂತ ಹೇಳಿ ಸಂತೋಷವನ್ನು ನನ್ನದಾಗಿ ಮಾಡ್ಕೋಬೇಕು ಅಂತ ಹೇಳಿ ಆ ವಸ್ತುವನ್ನು ನಾನು ಆಸೆ ಪಡ್ತೀನಿ. ಸೊ ಐ ವಿಲ್ ಬಿ ಹ್ಯಾಪಿ ಓನ್ಲಿ ಇಫ್ ಐ ಗೆಟ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಆ ಒಂದು ವಸ್ತು ನನಗೆ ಸಿಕ್ಕಿದಾಗ ನಾನು ಸಂತೋಷವಾಗಿರ್ತೀನಿ. ಸೊ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಹ್ಯಾಪಿನೆಸ್, ನನಗೆ ಬೇಕಾಗಿರುವಂತಹದ್ದು ಸಂತೋಷ. ಸೊ ಸಂತೋಷಕ್ಕಾಗಿ ನಾನು ಒಂದು ವಸ್ತುವನ್ನು ಇಷ್ಟಪಡ್ತೀನಿ, ವಸ್ತುವಿನ ಮೂಲಕ ನಾನು ಸಂತೋಷವನ್ನು ಹುಡುಕ್ತಾ ಇದ್ದೀನಿ. ಹೊರ ಪ್ರಪಂಚದ ವಸ್ತುವಿನಲ್ಲಿ ಸಂತೋಷ ಇದೆ ಎನ್ನುವಂತಹದ್ದು ಇಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಇಟ್ ಈಸ್ ಎ ಭಾವನೆ. ಹೊರ ಪ್ರಪಂಚದಲ್ಲಿ ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ಆ ವಸ್ತು ನನಗೆ ಯಾಕೆ ಅಷ್ಟೊಂದು ನನ್ನನ್ನು ಆಕರ್ಷಣೆಗೆ ಒಳ ಮಾಡುತ್ತೆ ಅಂತಂದರೆ, ಆ ವಸ್ತುವಿನಲ್ಲಿ ಸಂತೋಷ ಇದೆ ಅನ್ನುವಂತಹದ್ದು ನನ್ನ ಭಾವನೆ. ಸೊ ನಾನಿಲ್ಲಿ ಭಾವನೆಗೆ ಬೆಲೆ ಕೊಡ್ತೀನಿ, ಆ ವಸ್ತುವಿಗೆ ಬೆಲೆ ಕೊಡ್ತಾ ಇಲ್ಲ. ನಾನು ಬೆಲೆ ಕೊಡ್ತಾ ಇರೋಂತಹದ್ದು ಭಾವನೆ. ಯಾಕೆ ಅಂತಂದರೆ ನನ್ನ ಭಾವನೆ ಏನು ಅಂತಂದರೆ, ಆ ವಸ್ತುವಿನಲ್ಲಿ ಸಂತೋಷ ಇದೆ. ಸೊ ಆ ವಸ್ತು ನನಗೆ ಬೇಕು, ವಸ್ತು ನನಗೆ ಸಿಕ್ಕಿದ್ರೆ ನಾನು ಸಂತೋಷವಾಗಿರ್ತೀನಿ. ಸೊ ಹೀಗೆ ವಿ ಡಿಸೈರ್ ದಟ್ ಸಮಥಿಂಗ್ ಆಫ್ ದಟ್ ವರ್ಲ್ಡ್ ವಿಲ್ ಗಿವ್ ಮೀ ಹ್ಯಾಪಿನೆಸ್. ಸೊ ಈ ರೀತಿಯ ಜ್ಞಾನ ನಮ್ಮಲ್ಲಿ ಇದೆ. ಸೊ ಬೇಸ್ಡ್ ಆನ್ ದಿಸ್ ನಾಲೆಡ್ಜ್, ಸೊ ಇಂತಹ ಜ್ಞಾನದ ಆಧಾರದ ಕಾರಣದಿಂದ ಮನಸ್ಸಿನಲ್ಲಿ ಆಸೆ ಹುಟ್ಟುತ್ತೆ. ಸೊ ಒಂದು ಸಲ ಮನಸ್ಸಿನಲ್ಲಿ ಆಸೆ ಹುಟ್ಟಿತು ಅಂತಂದರೆ ಅದು ಮುಗೀತು. ಆ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೆ ಬೇಕಾಗುವಂತಹ ಎಲ್ಲ ಕರ್ಮಗಳನ್ನು ಅದು ನಮ್ಮ ಕೈನಲ್ಲಿ ಮಾಡಿಸುತ್ತೆ. ಆ್ಯಂಡ್ ನಾವು ಕೂಡ ಪ್ರಿಪೇರ್ ಆಗ್ತೀವಿ. ಆ ಆಸೆಯನ್ನು ನಾನು ಪೂರೈಸ್ಕೋಬೇಕು ಅಂತಂದಾಗ, ಅದು ನನಗೆ ಸಿಗಬೇಕು ಅಂದರೆ ನಾನು ಇಂತಹ ಅನೇಕ ಕರ್ಮಗಳನ್ನು ನಾನು ಮಾಡಬೇಕು ಅನ್ನೋದು ಗೊತ್ತಾದಾಗ ಆ ಎಲ್ಲ ಕರ್ಮಗಳನ್ನು ಮಾಡೋದಕ್ಕೆ ನಾನು ಸಿದ್ಧನಾಗ್ತೀನಿ. ಇಲ್ಲಿ ನಾನು ಸಿದ್ಧನಾಗ್ತೀನಿ ಅಂತಂದರೆ ಐ ಪ್ರಿಪೇರ್ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಸೊ ನಾನು ನನ್ನ ದೇಹ ಮನಸ್ಸು ಆ ಎರಡನ್ನೂ ಉಪಯೋಗಿಸಿಕೊಂಡು ಕರ್ಮವನ್ನು ಮಾಡಿ ಆ ನನಗೆ ಬೇಕಾಗಿರುವಂತಹ ವಸ್ತುವನ್ನು ನಾನು ಪಡ್ಕೋತೀನಿ. ಸೊ ಅನೇಕ ಕರ್ಮಗಳನ್ನು ನಾವು ಯಾಕೆ ಮಾಡ್ತೀವಿ ಅಂತಂದರೆ, ನಮ್ಮಲ್ಲಿ ಹುಟ್ಟಿರುವಂತಹ ಕೆಲವು ಆಸೆ ಬಯಕೆಗಳನ್ನು ನಾವು ಪೂರೈಸ್ಕೊಳ್ಳೋದಕ್ಕೆ. ಸೊ ದಿಸ್ ಈಸ್ ದಿ ಫಸ್ಟ್ ಸ್ಟೇಜ್ ಅಂತಂದರೆ, ಮೊದಲಿಗೆ ಜ್ಞಾನ, ನಂತರ ಆಸೆ ಪಡುವಂತಹದ್ದು. ಮೂರನೇದು ದ ಥರ್ಡ್ ಸ್ಟೇಜ್ ಈಸ್ ಡೂಯಿಂಗ್ ಕರ್ಮಾಸ್, ಕರ್ಮವನ್ನು ಮಾಡುವಂತಹದ್ದು. ಈಗ ನಾವು ಒಂದು ಕರ್ಮವನ್ನು ಮಾಡಿ ಆಯಿತು, ಯಾವುದೋ ಒಂದು ವಸ್ತು ಬೇಕು, ಅದರ ಬಗ್ಗೆ ನನಗೆ ಆಸಕ್ತಿ ಇದೆ, ಆಸೆ ಇದೆ, ಆಸೆಯನ್ನು ಪೂರೈಸಿಕೊಳ್ಳೋದಕ್ಕಾಗಿ ನಾನು ಒಂದು ಕರ್ಮವನ್ನು ಮಾಡಬೇಕಾಗಿ ಬಂತು. ಸೊ ಆ ಕರ್ಮವನ್ನು ಈಗ ನಾನು ಮಾಡಿ ಆಯಿತು, ಆ ಕರ್ಮ ಮಾಡಿ ಮುಗಿದಿದೆ. ಸೊ ಕರ್ಮ ಮಾಡಿ ಆಗಿದೆ ಅಂತಂದ ಮೇಲೆ ಆ ಕರ್ಮಕ್ಕೆ ಒಂದು ಫಲ, ಅದು ನಿಶ್ಚಿತ. ಸೊ ದಟ್ ಫಲ ಈಸ್ ಆಲ್ಸೋ ಜನರೇಟೆಡ್. ಕರ್ಮ ಮಾಡಿ ಆಯಿತು, ಕರ್ಮದ ಫಲ ಈಸ್ ಆಲ್ಸೋ ಜನರೇಟೆಡ್. ಸೊ ಆ ಕರ್ಮದ ಫಲ ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಫ್ರೂಟ್ಸ್ ಆಫ್ ಆ್ಯಕ್ಷನ್. ಸೊ ಕರ್ಮ ಮಾಡಿ ಆಯಿತು, ಅದಕ್ಕೊಂದು ಕರ್ಮದ ಫಲ ಕೂಡ ಬಂತು ಅಂತಂದ ಮೇಲೆ
ಮುಂದೆ ಆ ಕರ್ಮಫಲವನ್ನು ಅನುಭವಿಸ್ಬೇಕು. ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್. ಕರ್ಮ ಮಾಡಿ ಆಯಿತು, ಕರ್ಮದ ಫಲ ಬಂತು ಅಂತಂದ ಮೇಲೆ ಬಂದಂತಹ ಫಲವನ್ನು ನಾವು ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್, ನಾವು ಅದನ್ನು ಅನುಭವಿಸ್ಬೇಕು. ಆ್ಯಂಡ್ ಇಟ್ ಈಸ್ ಕಾಲ್ಡ್, ವೇದಾಂತದಲ್ಲಿ ಅದನ್ನು ಭೋಗ ಅಂತ ಕರೀತಾರೆ. ನೀನು ಅದನ್ನು ಭೋಗಿಸ್ಬೇಕು, ನೀನು ಅದನ್ನು ಅನುಭವಿಸಬೇಕು. ಸಾಮಾನ್ಯವಾಗಿ ನಾವೆಲ್ಲ ಅರ್ಥ ಮಾಡ್ಕೊಂಡಿರೋವಂತಹದ್ದು ಏನು ಅಂತಂದರೆ, ಕರ್ಮದ ನಂತರದಲ್ಲಿ ಈ ಕರ್ಮಫಲ ಅನ್ನುವಂತಹದ್ದು ಈಸ್ ಗ್ಯಾರಂಟಿ, ಅದು ಬಂದೇ ಬರುತ್ತೆ. ಒಂದು ಕರ್ಮ ಅಂತಂದ ಮೇಲೆ ಅದಕ್ಕೆ ಒಂದು ಫಲ ಅನ್ನುವಂತಹದ್ದು ಬಂದೇ ಬರುತ್ತೆ. ಈ ಕರ್ಮದ ಫಲ ಅನ್ನುವಂತಹದ್ದು ಬಂದ ನಂತರದಲ್ಲಿ ಅದು ಎರಡು ರೀತಿಯಲ್ಲಿ ಬರಬಹುದು. ಒಂದು ಕರ್ಮದ ಫಲ ಆ ಎರಡು ರೀತಿಯಲ್ಲಿ ಯಾವುದು ಬೇಕಾದ್ರೂ ಅದು ನಮಗೆ ಆಗಿರಬಹುದು. ಹೇಗೆ ಅಂತಂದರೆ, ಆ ಕರ್ಮದ ಫಲ ಒಂದು ನಮಗೆ ನಾವು ಹೇಗೆ ಕರ್ಮವನ್ನು ಮಾಡುತ್ತೀವಿ ಅದರ ಆಧಾರದ ಮೇಲೆ ಆ ಕರ್ಮದ ಫಲ ಒಂದು ಅದು ನಮಗೆ ದುಃಖವನ್ನು ತಂದುಕೊಡಬಹುದು, ಅಥವಾ ಅದು ನಮಗೆ ಸುಖವನ್ನು ತಂದುಕೊಡಬಹುದು. ಐದರ್ ಸುಖ ಆರ್ ದುಃಖ, ಇವೆರಡು ಬಿಟ್ಟರೆ ಆ ಕರ್ಮಫಲ ಅನ್ನುವಂತಹದ್ದು ಮೂರನೇ ರೀತಿಯಲ್ಲಿ ಇನ್ನೇನಾದ್ರು ತಂದುಕೊಡುತ್ತಾ ಅಂತಂದ್ರೆ ಇಲ್ಲ. ಕರ್ಮದ ಫಲ ಅಂತ ಹೇಳಿದಾಗ ಓನ್ಲಿ 2 ಟೈಪ್ಸ್, ಐದರ್ ಸುಖ ಆರ್ ದುಃಖ. ಇವೆರಡು ಬಿಟ್ಟರೆ ಅಲ್ಲಿ ಮೂರನೇದು ಇದೆ ಅನ್ನುವಂತಹದ್ದು ಇಲ್ಲ, ಮೂರನೇದು ಇನ್ಯಾವುದೂ ಇಲ್ಲ. ಸೊ ನಾವು ಯಾವುದೋ ಒಂದರ ಬಗ್ಗೆ, ಒಂದು ವಿಷಯ, ಒಂದು ವಿಚಾರ, ಒಂದು ಜ್ಞಾನ, ಅವುಗಳನ್ನು ತಿಳಿದುಕೊಂಡ ಕಾರಣದಿಂದ ನಾವು ಒಂದು ಕರ್ಮವನ್ನು ಮಾಡಿ ಈಗ ಅದರ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈಗ ಕರ್ಮಫಲ ಕೂಡ ಬಂದಿದೆ, ಬಂದಂತಹ ಕರ್ಮಫಲವನ್ನು ಐ ಹ್ಯಾವ್ ಅಕ್ಸೆಪ್ಟೆಡ್. ಯಾಕೆಂತಂದರೆ ಅದನ್ನು ಐ ಕೆನಾಟ್ ರಿಜೆಕ್ಟ್ ಇಟ್. ಬಂದಂತಹ ಫಲವನ್ನು ನಾನು ಬೇಡ ಅಂತ ಹೇಳೋ ಶಕ್ತಿ ನನಗಿಲ್ಲ. ಕರ್ಮ ಮಾಡಿ ಆಯಿತು, ಫಲ ಬಂತು, ಫಲವನ್ನು ನಾನೀಗ ಅನುಭವಿಸ್ತಾ ಇದ್ದೀನಿ. ಬಂದಿರೋಂತಹ ಫಲ 2 ಟೈಪು ಅಂತ ಹೇಳಿದ್ವಿ ಅಲ್ವಾ, ಒಂದು ಸುಖ ಅಥವಾ ಒಂದು ದುಃಖ. ಈಗ ಕರ್ಮದ ಫಲ ಬಂದು ಅದನ್ನು ಅನುಭವಿಸಿ ಆಯಿತು ಅಂತಂದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಒಂದು ವೇಳೆ ಕರ್ಮಫಲ ನನಗೆ ಸುಖವನ್ನೇ ಕೊಡ್ತು ಅನ್ನೋದು ನನ್ನ ಅನುಭವಕ್ಕೆ ಬರುತ್ತೆ. ಸೊ ನಾನು ಇಂತಹ ಒಂದು ಕರ್ಮವನ್ನು ಮಾಡಿದೆ ಬಿಕಾಸ್ ಆಫ್ ಸಮ್ ಪರ್ಟಿಕ್ಯುಲರ್ ಜ್ಞಾನ. ಸೊ ಇಂತಹ ಕರ್ಮವನ್ನು ನಾನು ಮಾಡಿದೆ, ಆ ಕರ್ಮದ ಕಾರಣದಿಂದ ಇಂತಹ ಒಂದು ಫಲ ಬಂತು, ಆ ಫಲ ನನಗೆ ಬಹಳ ಸುಖ ಸಂತೋಷವನ್ನು ಕೊಡ್ತು. ಸೊ ಈ ತುಂಬ ಸುಖ ಸಂತೋಷವನ್ನು ನಾನು ಅನುಭವಿಸಿದೆ. ದಿ ಕರ್ಮಫಲ ಆಫ್ ದಟ್ ಪರ್ಟಿಕ್ಯುಲರ್ ಕರ್ಮ ದಟ್ ಗೇವ್ ಮಿ ಲಾಟ್ ಆಫ್ ಸುಖ. ದಟ್ ಮೀನ್ಸ್ ನಾನು ಯಾವ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಕರ್ಮವನ್ನು ಮಾಡಿದೆ ಆ ಜ್ಞಾನ ಸರಿಯಾಗಿದೆ. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಸಪೋಸ್ ಕರ್ಮಫಲ ಬಂದು ಅದನ್ನು ಅನುಭವಿಸಿದಾಗ ಗೊತ್ತಾಯಿತು ಅಲ್ಲಿ ಸುಖ ಇರಲಿಲ್ಲ, ಬಹಳ ನೋವಿತ್ತು, ದುಃಖ ಇತ್ತು, ಪಡಬಾರ್ದು ಪಟ್ಟೆ ನಾನು. ಯಾಕಾರು ಇಂತಹ ಕರ್ಮ ನಾನು ಮಾಡೋಕ್ಕೆ ಹೋದ್ನು, ಯಾಕೆ ಈ ಕೆಲಸ ಮಾಡಿದೆ, ನಾನು ಸುಮ್ಮನೆ ಇದ್ಬಿಡ್ಬೋದಾಗಿತ್ತು, ತಪ್ಪು ಮಾಡಿದೆ, ನಾನು ಎಷ್ಟು ದುಃಖ ಅನುಭವಿಸ್ಬೇಕಾಯಿತು. ಸೊ ಹಾಗೇನು ಮಾಡ್ತೀನಿ ಅಂತಂದರೆ, ದುಃಖ ಅನುಭವಿಸಿ ಪರಿಚಯ ಆಗೋಯಿತು, ಇಂತಹ ಕರ್ಮವನ್ನು ಮಾಡಿದ್ರಿಂದ ರಿಸಲ್ಟು ತುಂಬ ದುಃಖ ಅನ್ನೋದು ಗೊತ್ತಾಯಿತು. ಆಗೇನು ಮಾಡ್ತೀನಿ, ಒಬ್ಬನೇ ಕೂತ್ಕೊಂಡು ಅದನ್ನು ಕರೆಕ್ಟ್ ಮಾಡ್ಕೋತೀನಿ. ಸೊ ರೆಕ್ಟಿಫಿಕೇಷನ್ ಅಂತ ನಾವು ಹೇಳ್ತೀವಿ. ಅಂತಂದರೆ ಎಲ್ಲಿ ತಪ್ಪು ಮಾಡಿದೆ ನಾನು ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಿ ತಪ್ಪಾಗಿತ್ತು ಆ ತಪ್ಪನ್ನು ನಾನು ತಿದ್ಕೋತೀನಿ. ಆಗ ಅದು ಪರ್ಫೆಕ್ಟ್ ಅಂತ ಅನಿಸುತ್ತೆ. ಆ ಪರ್ಫೆಕ್ಟ್ ಅಂತ ಅನ್ನಿಸ್ದಾಗ, ಓ ಈ ರೀತಿ ನಾನು ಮಾಡಿರಲಿಲ್ಲ ಹಿಂದೆ, ಈಗ ಗೊತ್ತಾಯಿತು. ಸೊ ನಾನು ಈ ರೀತಿ ಮಾಡಿರಲಿಲ್ಲ, ಅದಕ್ಕೆ ನಾನು ದುಃಖವನ್ನು ಅನುಭವಿಸ್ಬೇಕಾಯಿತು. ಈಗ ನನಗೆ ಗೊತ್ತಾಯಿತು, ಈಗ ನನಗೆ ಇದರ ಬಗ್ಗೆ ಜ್ಞಾನ ಸಿಕ್ತು. ನಾವು ಹ್ಯಾವ್ ಕರೆಕ್ಟೆಡ್, ಕರೆಕ್ಷನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕರ್ಮವನ್ನು ಮಾಡಿದ್ರೆ ಬಹುಶಃ ಲಾಸ್ಟ್ ಟೈಮ್ ನಾನು ಏನು ದುಃಖವನ್ನು ಪಟ್ಟೆ ಆ ರೀತಿ ಇದು ದುಃಖವನ್ನು ಕೊಡೋದಿಲ್ಲ. ಆದರೆ ಸುಖ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನೂ, ಯಾಕೆಂದರೆ ಇನ್ನೂ ಫಲ ಬಂದಿಲ್ಲ, ಕರ್ಮ ಮಾಡಿಲ್ಲ. ಓನ್ಲಿ ಎಲ್ಲಿ ಎಡವಿದ್ದೆ
ಅದನ್ನು ನಾನು ಸರಿ ಮಾಡಿಕೊಂಡೆ ಅಷ್ಟೇ. ಐ ಹ್ಯಾವ್ ರೆಕ್ಟಿಫೈಡ್. ಕೆಲವು ರೀತಿಯ ವಿಶೇಷವಾದ ಜ್ಞಾನವನ್ನು ನಾನು ಸಂಪಾದನೆ ಮಾಡಿಕೊಂಡೆ ಅನುಭವದ ಆಧಾರದ ಮೇಲೆ. ಸೊ ಆಗೇನಾಯಿತು, ಈಗ ನನಗೆ ಜ್ಞಾನ ಸಿಕ್ಕಿದೆ. ಈ ಜ್ಞಾನವನ್ನು ಉಪಯೋಗಿಸ್ಕೊಂಡು ನಾನು ಕರ್ಮವನ್ನು ಮಾಡ್ತೀನಿ. ಆ ಕರ್ಮವನ್ನು ಮಾಡಿದ್ಮೇಲೆ ಫಲ ಬಂತು, ಫಲವನ್ನು ಅನುಭವಿಸಿದೆ. ಫಲ ಅನುಭವಿಸಿದಾಗ ಏನಾಯಿತು, ತುಂಬ ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನು ಕೊಡ್ತು. ಓಹೋ, ಸರಿ ಮಾಡಿಕೊಂಡ ಕಾರಣದಿಂದ ನನಗೆ ಸುಖ ಕೊಡ್ತು ಇದು. ಸೊ ಇಷ್ಟೊಂದು ಸುಖ ಇದು ಕೊಟ್ಟಿದೆ ಅಂತಂದಮೇಲೆ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಸೊ ಇದಕ್ಕಿಂತ ಹೆಚ್ಚಿನ ಸುಖ ಬೇಕು. ಸೊ ಇದಕ್ಕಿಂತ ಹೆಚ್ಚಿನ ಸುಖ ಬೇಕು ಅಂತಂದರೆ ನಾನು ಈಗಾಗಲೇ ಯಾವ ರೀತಿಯ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿದ್ದೀನಿ ಅಲ್ಲೇನಾದರೂ ನಾನು ಮಾಡಿಫಿಕೇಷನ್ ಮಾಡಬಹುದಾ, ಅಲ್ಲೇನಾದರೂ ಇಂಪ್ರೂವ್ ಮಾಡ್ಕೋಬಹುದಾ, ಇನ್ನೂ ಹೆಚ್ಚು ಸುಖ ಸಿಗೋದಕ್ಕೆ ಜ್ಞಾನವನ್ನು ನಾನು ಮತ್ತಷ್ಟು ಸರಿ ಮಾಡ್ಕೋಬಹುದಾ ಅಂತ ಹೇಳಿ ಮತ್ತೊಂದು ಪ್ರಯತ್ನವನ್ನು ಮಾಡ್ತೀನಿ. ಆ ಪ್ರಯತ್ನ ನನಗೆ ಗೊತ್ತಿಲ್ಲ ಜ್ಞಾನ ಯಾವ ರೀತಿ ನಾನು ಸರಿ ಮಾಡಿಕೊಂಡೆ ಅಂತ. ಮತ್ತೆ ಕರ್ಮವನ್ನು ಮಾಡ್ತೀನಿ, ಆದರೆ ನಾನು ಅಂದ್ಕೊಂಡಂಗೆ ಫಲ ಬರಲಿಲ್ಲ, ಮತ್ತೆ ದುಃಖ ಅನುಭವಿಸ್ಬೇಕಾಗಿ ಬಂತು. ಮತ್ತೆ ಅವಲೋಕನ, ಮತ್ತೆ ರೆಕ್ಟಿಫಿಕೇಷನ್ನು, ಮತ್ತೆ ಕರ್ಮ, ಮತ್ತೆ ಫಲ. ಇದೇನು ಅಂತಂದರೆ ಜೀವಾತ್ಮನ ಪರಿಸ್ಥಿತಿ ಹೇಗೆ ಅಂತಂದರೆ ಕರ್ಮಗಳನ್ನು ಅವನು ನಿರಂತರವಾಗಿ ಮಾಡ್ತಾನೆ ಇರ್ತಾನೆ. ಹೀ ಈಸ್ ಚೇಸಿಂಗ್ ದಿ ಹ್ಯಾಪಿನೆಸ್. ಈ ರೀತಿ ಮಾಡಿದ್ರೆ ಸುಖ ಸಿಗುತ್ತಾ, ಇದು ಒಳ್ಳೆಯದಾ, ಇದು ಒಳ್ಳೆಯದು. ಪಾಪ ಅಕಾರ್ಡಿಂಗ್ಲಿ ನನಗೆ ಒಳ್ಳೆಯದಾಗಬೇಕು ಅನ್ನೋದೇ ಅವನ ಉದ್ದೇಶ. ನನಗೆ ಐ ವಾಂಟ್ ಹ್ಯಾಪಿನೆಸ್. ಬೇಸಿಕಲಿ ನಾವು ಅದನ್ನು ಆಸೆ, ದುರಾಸೆ, ಏನೇನೋ ರೀತಿಯಲ್ಲಿ ನಾವು ಹೇಳ್ತೀವಿ. ಆ ಆಸೆ ಇರ್ಬೋದು, ದುರಾಸೆ ಇರಬಹುದು, ಅದು ಎಲ್ಲದರ ಹಿಂದೆ ಉದ್ದೇಶ ಏನು ಅಂತಂದರೆ ಹ್ಯಾಪಿನೆಸ್ಗೋಸ್ಕರ. ಒಬ್ಬ ಕಳ್ಳತನ ಮಾಡುವಂತಹದ್ದು ಕೂಡ ಹ್ಯಾಪಿನೆಸ್. ಆದರೆ ಅದು ಅಧರ್ಮ, ದಟ್ ಈಸ್ ಡಿಫ್ರೆಂಟ್. ಬಟ್ ಕಳ್ಳನ ಮನಸ್ಸು, ಅವನ ಬುದ್ಧಿನಲ್ಲಿ ಅದು ಏನು ಹೇಳುತ್ತೆ ಅಂತಂದರೆ ಇವತ್ತು ಕಳ್ಳತನ ಮಾಡಿ ಇದನ್ನು ನಾನು ತೊಗೊಂಡೋದ್ರೆ ನನ್ನ ಹೆಂಡತಿ ಮಕ್ಕಳು ಊಟ ಮಾಡ್ತಾರೆ, ನಾವೆಲ್ಲ ಸುಖವಾಗಿರ್ಬೋದು. ಒಂದು ಕಡೆ ನಮಗೆ ಅನ್ಯಾಯ ಆಗುತ್ತೆ, ಒಂದು ಕಡೆ ಅವನಿಗೆ ಅಲ್ಲೇನೋ ಸುಖ ಇದೆ ಕಳ್ಳತನ ಮಾಡೋದ್ರಿಂದ. ಸೊ ಈ ಆಸೆಗಳನ್ನು ಬೆನ್ನತ್ತಿ ಹೋಗೋದ್ರಿಂದ ಕರ್ಮಗಳನ್ನು ಮಾಡಬೇಕಾಗತ್ತೆ. ಕರ್ಮಗಳನ್ನು ಮಾಡಿದಾಗ ಆ ಫಲ ಬರುತ್ತೆ. ಬಂದಂತಹ ಫಲವನ್ನು ನಾವು ಅನುಭವಿಸಲೇಬೇಕು. ಅನುಭವಿಸಿದ ನಂತರದಲ್ಲಿ ಗೊತ್ತಾಗುತ್ತೆ ನಾವು ನಮ್ಮ ಜ್ಞಾನ ಸರಿಗಿದೆಯಾ, ನಾನು ಸುಖ ಅನುಭವಿಸುತ್ನಾ, ನಾನು ದುಃಖವನ್ನು ಅನುಭವಿಸುತ್ನಾ, ನಾನು ಯಾವ ರೀತಿಯ ಜ್ಞಾನವನ್ನು ಇಟ್ಕೊಂಡು ಆಸೆಯನ್ನು ವ್ಯಕ್ತಪಡಿಸಿದೆ, ನನ್ನ ಜ್ಞಾನನ ನಾನು ಸರಿ ಮಾಡ್ಕೋಬೇಕು, ಆಮೇಲೆ ಮತ್ತೆ ಆಸೆಯನ್ನು ಹೊಂದಬೇಕು, ಮತ್ತೆ ಕರ್ಮವನ್ನು ಮಾಡಬೇಕು. ಎಲ್ಲೋ ಒಂದು ಕಡೆ ಒಳ್ಳೆಯದಾಗಬೇಕು ಅಂದ್ಬಿಟ್ಟು ಹೇಳಿ ಜೀವಾತ್ಮ ಏನು ಮಾಡ್ತಾನೆ, ಬದುಕಿನ ಮೊದಲನೆಯ ದಿನದಿಂದ ಹಿಡಿದು ತನ್ನ ಬದುಕಿನ ಕೊನೆಯ ದಿನದವರೆಗೂ ಕೂಡ ಸುಖವನ್ನು ಅರಸ್ತಾ ಇರ್ತಾನೆ. ಅವನು ನಿಜವಾಗ್ಲೂ ಜೀವನದ ಮುಖ್ಯ ಉದ್ದೇಶವನ್ನು ಅವನು ಮರೆತಿರ್ತಾನೆ. ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನಾನು ಏನು ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಅವನಿಗೆ ಒಬ್ಬ ಗುರುವಿನ ಅನುಗ್ರಹ ಇಲ್ಲ, ಪೂರ್ವ ಜನ್ಮಗಳ ಸಂಸ್ಕಾರ ಇಲ್ಲ, ಅವನಿಗೆ ಸತ್ಸಂಗದ ಪರಿಚಯ ಇಲ್ಲ. ಸೊ ಆದ್ದರಿಂದ ಅವನೇನು ಅಂತಂದರೆ ಈ ಪ್ರಪಂಚ ಈಸ್ ರಿಯಲ್, ಜಗತ್ತು ಈಸ್ ರಿಯಲ್, ಜಗತ್ತಿನ ವಸ್ತುಗಳು ಸುಖವನ್ನು ಕೊಡುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಫಾಲ್ಸ್ ಅಂಡರ್ಸ್ಟ್ಯಾಂಡಿಂಗ್, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, he keeps on doing the karmas, he keeps on enjoying both happiness and sufferings. ಸೊ ಇದಕ್ಕೆ ಕೊನೆಯೇ ಇಲ್ಲ. ಸೊ ಆದ್ದರಿಂದ ಇಲ್ಲಿ ಈ ಒಂದು ಸೈಕಲ್ ಇಟ್ ಕಮ್ಸ್ ಟು ಎನ್ ಎಂಡ್. ಯಾವಾಗ ಅಂತಂದರೆ ನನಗೆ ತೃಪ್ತಿ ಎನ್ನುವಂತಹದ್ದು ಸಿಕ್ಕಿದೆ. ತೃಪ್ತಿ ಸಿಕ್ಕಿದೆ ಅಂತಂದ್ರೆ ಏನು, ನಾವು ಊಟ ಮಾಡಬೇಕಾದ್ರೆ ಆ ತೃಪ್ತಿಯನ್ನು ಯಾವ ರೀತಿ ಹೇಳ್ತೀವಿ, ಸಾಕು ಅಂತ ಹೇಳ್ತೀವಿ. ದಟ್ ಈಸ್ ತೃಪ್ತಿ. ನನಗೆ ಆಸೆ ಇರ್ಬೋದು, ಬಟ್ ತಿನ್ನೋಕ್ಕಾಗೋದಿಲ್ಲ.
ಸಾಧ್ಯವೇ ಇಲ್ಲ, ಇನ್ನು ಒಂದು ಜಾಮೂನ್ ಎಕ್ಸ್ಟ್ರಾ ನೋ. ಸೊ ಆಗ ನಾನು ಏನು ಹೇಳ್ತೀನಿ, ನನಗೆ ಬೇಡ, ನನಗೆ ಸಾಕು, ತೃಪ್ತಿ. ಸೊ ನನಗೆ ತೃಪ್ತಿ ಅನ್ನೋದು ಸಿಕ್ಕಿದೆ ಅಂತ ಹೇಳ್ತೀನಿ. ದಟ್ ಮೀನ್ಸ್ ನಾನೀಗ ಸಂಪೂರ್ಣವಾಗಿ ಆನಂದದಿಂದ ಇದ್ದೀನಿ. ದಟ್ ಈಸ್ ತೃಪ್ತಿ. ಸೊ ಈ ಅನುಭವ ಅವನಿಗೆ ಯಾವಾಗ ಆಗತ್ತೆ? ನನಗೆ ತೃಪ್ತಿ ಇದೆ, ನಾನು ಸಂಪೂರ್ಣವಾಗಿ ಆನಂದದಿಂದ ಇದ್ದೀನಿ ಅನ್ನೋಂತಹದ್ದು ಯಾವಾಗ ಗೊತ್ತಾಗತ್ತೆ? ಯಾವಾಗ ಅಂತಂದರೆ, ಜೀವಾತ್ಮ ಈ ರೀತಿ ಸಂತೋಷವನ್ನು ಹುಡುಕ್ತಾನೆ ಇರ್ತಾನೆ. ಪ್ರತಿ ಕರ್ಮದಲ್ಲೂ, ಪ್ರತಿ ಜ್ಞಾನವನ್ನು ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ, ಪ್ರತಿ ಬಾರಿ ಕರ್ಮಫಲವನ್ನು ಅನುಭವಿಸಬೇಕಾದ್ರೆ ಅವನು ಈ ಒಂದು ಸಂತೋಷ ಅಥವಾ ಆನಂದವನ್ನು ನಿರಂತರವಾಗಿ ಅವನು ಹುಡುಕ್ತಾ ಇರ್ತಾನೆ. ಸೊ ಅವನಿಗೆ ಪರ್ಫೆಕ್ಟ್ ನಾಲೆಡ್ಜ್ ಅನ್ನುವಂತಹದ್ದು ಸಿಕ್ಕಿರೋದಿಲ್ಲ. ಪರ್ಫೆಕ್ಟ್ ನಾಲೆಡ್ಜ್ ಸಿಗೋವರೆಗೆ ಅವನು ಈ ಕೆಲಸವನ್ನು ಮಾಡ್ತಾನೆ ಇರ್ತಾನೆ. ಸೊ ವೇದಾಂತ ಏನು ಹೇಳುತ್ತೆ ಈ ಸಂದರ್ಭದಲ್ಲಿ? ವಾಟ್ ಈಸ್ ಪರ್ಫೆಕ್ಟ್ ನಾಲೆಡ್ಜ್? ಸೊ ವೇದಾಂತ ಏನು ಹೇಳುತ್ತೆ ಅಂತಂದರೆ, ದ ಪರ್ಫೆಕ್ಟ್ ನಾಲೆಡ್ಜ್ ಅಂತಂದ್ರೆ ಏನು ಅಂತಂದರೆ, ಒಬ್ಬ ಜೀವಾತ್ಮನಿಗೆ ಗೊತ್ತಾಗಬೇಕು. ಏನು ಗೊತ್ತಾಗಬೇಕು? ಜೀವಾತ್ಮ ಅವನಿಗೇನು ಗೊತ್ತಾಗಬೇಕು ಅಂತಂದರೆ, ನಾನೇ ಪರಮಾತ್ಮ ಅನ್ನುವಂತಹದ್ದು ಜೀವಾತ್ಮನಿಗೆ ಗೊತ್ತಾಗಬೇಕು. ದಟ್ ಈಸ್ ದಿ ಪರ್ಫೆಕ್ಟ್ ನಾಲೆಡ್ಜ್. ವೇದಾಂತ ಅದನ್ನು ಪರ್ಫೆಕ್ಟ್ ನಾಲೆಡ್ಜ್ ಅಂತ ಕರೆಯುತ್ತೆ. ಸೊ ಜೀವಾತ್ಮ ಅನ್ನುವಂತಹದ್ದು ಈಸ್ ಎ ಭಾವ, ಇಟ್ಸ್ ಎ ಭಾವನೆ. ಆ ವಸ್ತುವಿನಲ್ಲಿ ಸುಖ ಇದೆ, ಈ ವಸ್ತುವಿನಲ್ಲಿ ಸುಖ ಇದೆ, ಅದು ನನ್ನ ಭಾವನೆ. ಜೀವಾತ್ಮ ಈಸ್ ಎ ಭಾವ, ಪರಮಾತ್ಮ ಈಸ್ ದಿ ರಿಯಾಲಿಟಿ. ಸೊ ಭಾವನೆಗೆ ಬೆಲೆ ಕೊಡುವಂತಹದ್ದಿಲ್ಲ. ಆ ವಸ್ತುವಿನಲ್ಲಿ ಸುಖ ಇದೆ, ಸಂತೋಷ ಇದೆ, ಈಸ್ ಎ ಭಾವನೆ. ಭಾವನೆಗೆ ಬೆಲೆ ಕೊಡಬೇಡ. ಜಗತ್ತಿನ ಯಾವ ವಸ್ತುವು ಕೂಡ ನಿನಗೆ ತೃಪ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಡೋಂಟ್ ಚೇಸ್ ದಿ ವರ್ಡ್ಲಿ ಆಬ್ಜೆಕ್ಟ್ಸ್. ಸೊ ಹ್ಯಾಪಿನೆಸ್ನ ನಾನು ವಸ್ತುಗಳಲ್ಲಿ ಹುಡುಕ್ತಾ ಇದ್ದೀನಲ್ಲ, ಆ ಹ್ಯಾಪಿನೆಸ್ ಹಾಗಾದರೆ ಎಲ್ಲಿದೆ ಅನ್ನೋದು ನನಗೆ ಯಾವಾಗ ಗೊತ್ತಾಗತ್ತೆ ಅಂತಂದರೆ, ಓನ್ಲಿ ವೆನ್ ಐ ಕಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಜೀವಾತ್ಮ ಈಸ್ ಎ ಭಾವ, ಜೀವಾತ್ಮನೇ ಪರಮಾತ್ಮ ಅನ್ನುವಂತಹದ್ದು ಅವನ ಅರಿವಿಗೆ ಬರಬೇಕು. ಸೊ ನಾನು ಪರಮಾತ್ಮ ಅನ್ನುವಂತಹದ್ದು ಈಸ್ ದಿ ಪರ್ಫೆಕ್ಟ್ ನಾಲೆಡ್ಜ್. ಸೊ ಒಬ್ಬ ಜೀವಾತ್ಮನಿಗೆ ಇಂತಹ ಒಂದು ಅನುಭವ ಅಥವಾ ಈ ರೀತಿಯಲ್ಲಿ ಒಂದು ಸಾಕ್ಷಾತ್ಕಾರ ಆಗಿದೆ ಅಂತಂದರೆ, ಈ ಒಂದು ಸೈಕಲ್ ಅಂತಂದರೆ ಅವನೇನು ನಿರಂತರವಾಗಿ ಜ್ಞಾನವನ್ನು ಇಂಪ್ರೂವ್ ಮಾಡಿಕೊಳ್ಳೋದು, ಕರ್ಮವನ್ನು ಮಾಡೋದು, ಫಲವನ್ನು ಅನುಭವಿಸುವಂತಹದ್ದು, ಮತ್ತೆ ರೆಕ್ಟಿಫಿಕೇಷನ್ ಮಾಡಿಕೊಳ್ಳುವಂತಹದ್ದು, ಇಟ್ ಎಂಡ್ಸ್ ದೇರ್. ಸೊ ಜೀವಾತ್ಮ ಶುಡ್ ನೋ ದಟ್ ಹಿ ಹಿಮ್ಸೆಲ್ಫ್ ಇಸ್ ದಿ ಪರಮಾತ್ಮ. ಜೀವಾತ್ಮನೇ ಪರಮಾತ್ಮ. ಅದನ್ನೇ ನಮ್ಮ ಉಪನಿಷತ್ತು ಏನು ಹೇಳುತ್ತೆ ಅಂತಂದರೆ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಒಬ್ಬ ಗುರು ಹೇಳ್ತಾನೆ, ಎಸ್ ತತ್ವಮಸಿ, ಯು ಆರ್ ದಟ್ ಈಸ್ ದಿ ಪರ್ಫೆಕ್ಟ್ ನಾಲೆಡ್ಜ್. ಸೊ ವಿತ್ ದಿಸ್ ಪರ್ಫೆಕ್ಟ್ ನಾಲೆಡ್ಜ್, ಇಂತಹ ಒಂದು ಪೂರ್ಣ ಜ್ಞಾನದ ನಂತರದಲ್ಲಿ ಏನಾಗುತ್ತೆ? ಆಗ ನಮಗೆ ಗೊತ್ತಾಗುತ್ತೆ ನಾನು ಸಚ್ಚಿದಾನಂದ. ಸೊ ದಿಸ್ ಆನಂದ ಅನ್ನುವಂತಹದ್ದು ಈಸ್ ಮೈ ಸ್ವಭಾವ. ಸಂತೋಷ ಅನ್ನುವಂತಹದ್ದು ನಾನೇ ಆಗಿದ್ದೀನಿ ಅಂತಂದ ಮೇಲೆ ನನಗೆ ಇನ್ನು ಹೊರ ಜಗತ್ತಿನ ಯಾವ ವಸ್ತುಗಳ ಅವಶ್ಯಕತೆ ಇಲ್ಲ. ಐ ಹ್ಯಾವ್ ನೋ ಡಿಸೈರ್ಸ್ about the objects that are there in the world. So this jagattu itself is a mithya. It is only an appearance. ಜಗತ್ತೇ ಅಪಿಯರೆನ್ಸ್ ಅಂತ ಹೇಳಿದ ಮೇಲೆ ಜಗತ್ತಿನಲ್ಲಿರುವಂತಹ ವಸ್ತುಗಳು ಕೂಡ ದೇ ಆರ್ ಆಲ್ ಅಪಿಯರೆನ್ಸ್. ಮರಳುಗಾಡಿನಲ್ಲಿ ಕಾಣ್ತಾ ಇರುವಂತಹ ನೀರಿನ ಚಿಲುಮೆ ಈಸ್ ನಾಟ್ ಸತ್ಯ. ಬಟ್ ನಾವು ಮರಳುಗಾಡಲ್ಲಿ ಅದನ್ನ ನೋಡ್ತೀವಿ. ಇಟ್ ಈಸ್ ಪಾಸಿಬಲ್. ಅಲ್ಲಿ ನೀರಿದೆ, ಕಾಣಿಸ್ತಾ ಇದೆ ನೀರು, ಬಾಯಾರಿಕೆ ಆಗತ್ತೆ, ಮರಳುಗಾಡು, ಬಿಸಿಲು, ಓಡಿ ಹೋಗ್ತೀವಿ ಅಲ್ಲಿ ನೀರಿದೆ ಅಂತ. ಅಲ್ಲಿ ನೀರಿಲ್ಲ, ಅಲ್ಲಿ ನೀರಿಲ್ಲ. ಬಿಕಾಸ್ ಇಟ್ ಈಸ್ ಓನ್ಲಿ ಮಿರೇಜ್, ಅಪಿಯರೆನ್ಸ್. ಸೊ ವೇದಾಂತದಲ್ಲಿ ಒಂದೇ ಲೈನಲ್ಲಿ ಹೇಳಿಬಿಡ್ತಾರೆ, ಅಪಿಯರೆನ್ಸ್ ಈಸ್ ನಾಟ್ ದಿ ಟ್ರೂತ್, ಇಟ್ ಈಸ್ ನಾಟ್ ಅಲ್ಟಿಮೇಟ್.
ದಟ್ ಈಸ್ ಮಿಥ್ಯ. ಪ್ರಪಂಚವನ್ನು ಸತ್ಯ ಅಲ್ಲ ಅಂತಂದರೆ ಇಟ್ ಈಸ್ ಮಿಥ್ಯ ಅಂತ ಅರ್ಥ. ಯಾಕೆಂದರೆ ಪ್ರಪಂಚ ಇದೆ, ನಾವು ನೋಡ್ತಾ ಇದ್ದೀವಿ ಡೇ ಟು ಡೇ ಬೇಸಿಸ್ ಮೇಲೆ. ಅಲ್ಲಿ ವಿ ಆರ್ ಡೂಯಿಂಗ್ ಸೋ ಮೆನಿ ಟ್ರಾನ್ಸಾಕ್ಷನ್ಸ್, ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಸೊ ಪ್ರಪಂಚ ಈಸ್ ಸ್ಟ್ರೈಟ್ ಅವೇ ವಿ ಕೆನಾಟ್ ರಿಜೆಕ್ಟ್ ದಟ್, ವಿ ನೀಡ್ ದಟ್. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಪ್ರಪಂಚ ಈಸ್ ಎ ಮಿಥ್ಯ, ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಸೊ ಅದರಿಂದ ನಾನು ಸಚ್ಚಿದಾನಂದ, ನನ್ನ ಸ್ವಭಾವವೇ ಆನಂದ, ನನ್ನಲ್ಲಿಯೇ ಸಂತೋಷ ಇದೆ. ಸೊ ನನ್ನಲ್ಲಿಯೇ ಸಂತೋಷ ಇದೆ ಅಂತಂದ ಮೇಲೆ ನಾನು ಯಾಕೆ ಹೊರ ಜಗತ್ತಿನ ವಸ್ತುಗಳ ಮೇಲೆ ಆಸೆ ಪಡಬೇಕು? ಸೊ ನೋ ಮೋರ್ ಡಿಸೈರ್ಸ್. ಸೊ ನೋ ಮೋರ್ ಡಿಸೈರ್ಸ್ ಅಂತಂದರೆ ಐ ಬಿಕಮ್ ಡಿಸೈರ್ಲೆಸ್. ಐ ಬಿಕಮ್ ಡಿಸೈರ್ಲೆಸ್. ಸೊ ವರ್ಡ್ಲಿ ಡಿಸೈರ್ಸ್ ಅಂತ ನಾವೇನು ಹೇಳ್ತೀವಿ, ಇಟ್ ಎಂಡ್ಸ್ ದೇರ್, ಇಟ್ ಸ್ಟಾಪ್ಸ್. ಸೊ ದಿಸ್ ಸೈಕಲ್ ಕಮ್ಸ್ ಟು ಎನ್ ಎಂಡ್. ಆಗ ನಾವು ಹೇಳ್ತೀವಿ ಈಗ ನನಗೆ ತೃಪ್ತಿ ಸಿಕ್ಕಿದೆ. ಊಟ ಆದಮೇಲೆ ನಾವು ಹೇಳ್ತೀವಲ್ವ ಸಾಕು ಅಂತ. ಈ ಎಲ್ಲ ಅನುಭವಗಳಾಗಬೇಕು, ಪೂರ್ಣ ಜ್ಞಾನ ನಾವು ಸಂಪಾದನೆ ಮಾಡ್ಕೋಬೇಕು. ಆಗ ನಾವು ಹೇಳ್ತೀವಿ ನಾನು ಸಂಪೂರ್ಣವಾಗಿ ಆನಂದದಿಂದ ಇದ್ದೀನಿ. ಯಾಕೆಂದರೆ ಆನಂದ ಅಂತಂದರೆ ಇಟ್ ಈಸ್ ಮೀ, ಅದು ನಾನೇ ಆಗಿದ್ದೀನಿ. ನನಗೀಗ ಸಂಪೂರ್ಣ ಜ್ಞಾನ ಸಿಕ್ಕಿದೆ. ಹೇಗೆ ಸಿಕ್ಕಿದೆ ಅಂತಂದರೆ ನಾನು ಜ್ಞಾನ ಸ್ವರೂಪಿ. ಸೊ ಬಿಕಾಸ್ ಆಫ್ ದಿಸ್ ಪುನರಪಿ ಜನನಂ ಪುನರಪಿ ಮರಣಂ, ಇಟ್ ಆಲ್ಸೋ ಎಂಡ್ಸ್ ದೇರ್. ಆ್ಯಂಡ್ ಮತ್ತೊಮ್ಮೆ ಜನ್ಮ ಇಲ್ಲ, ದಟ್ ಈಸ್ ಮೋಕ್ಷ. ಸೊ ಮೋಕ್ಷ ಈಸ್ ನಾಟ್ ಎ ಪ್ಲೇಸ್. ಮೋಕ್ಷ ಈಸ್ ನಾಟ್ ಎ ಪ್ಲೇಸ್. ನನಗೆ ಮತ್ತೊಂದು ಜನ್ಮ ಇಲ್ಲ, ದಟ್ ಈಸ್ ಮೋಕ್ಷ. ಸೊ ದಿಸ್ ಈಸ್ ದಿ ಜರ್ನಿ ವಿಚ್ ಈಸ್ ಎಕ್ಸ್ಪ್ಲೈನ್ಡ್. ಅದನ್ನು ಕುರಿತು ಇಲ್ಲಿ ಉಪನಿಷತ್ತು ಈ ಮಂತ್ರದ ಭಾಗ ಈ ಒಂದು ಜರ್ನಿಯನ್ನು ಕುರಿತು ಹೇಳ್ತಾ ಇರುವಂತಹದ್ದು. ಆತ್ಮ ಇಂದ್ರಿಯ ಮನಃ ಯುಕ್ತಂ ಭೋಕ್ತಾ ಇತಿ ಆಹುಹು ಮನೀಷಿಣಃ. ಸೊ ಮನೀಷಿಣಃ ಅಂತಂದರೆ ದಿ ವೈಸ್ ಪೀಪಲ್ ಅಂತ. ಮನೀಷಿಣಃ ಅಂತಂದರೆ ಹಿ ಈಸ್ ಎ ಟೀಚರ್, ಹಿ ಈಸ್ ಎ ಗುರು, ಹಿ ಈಸ್ ಎನ್ ಆಚಾರ್ಯ, ಹಿ ಈಸ್ ಎ ಅನುಭವಿ. ಅವರೆಲ್ಲ ಹೇಳ್ತಾ ಇದ್ದಾರೆ. ಸೊ ಈ ಬುದ್ಧಿವಂತ ಮನುಷ್ಯರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಪ್ರಯಾಣಿಕ ಅಂತಂದರೆ ಜೀವಾತ್ಮನನ್ನು ಪ್ರಯಾಣಿಕ ಅಂತ ಕರೆದಿರುವಂತಹದ್ದು. ಸೊ ದಿಸ್ ಜೀವಾತ್ಮ, ಹಿ ಈಸ್ ಎ ಟ್ರಾವೆಲರ್ ಆ್ಯಂಡ್ ಹಿ ಈಸ್ ಆಲ್ಸೋ ದಿ ಓನರ್ ಆಫ್ ದಿಸ್ ರಥ. ಸೊ ಅವನ ದೇಹವೇ ರಥ, ಅವನೇ ಪ್ರಯಾಣಿಕ ಮತ್ತು ರಥದ ಯಜಮಾನ, ಮತ್ತು ಅವನೇ ಭೋಕ್ತ, ಹಿ ಎಂಜಾಯ್ಸ್. ಸೊ ಯಾವ ರೀತಿಯಲ್ಲಿ ಇದನ್ನು ಅನುಭವಿಸ್ತಾ ಇದ್ದಾನೆ? ಯುಕ್ತಂ ಅಂತಂದರೆ ಅಟ್ಯಾಚ್ಮೆಂಟ್ ಅಂತ ಅರ್ಥ. ಹಿ ಈಸ್ ಅಟ್ಯಾಚ್ ಟು, ಹಿ ಈಸ್ ಅಸೋಸಿಯೇಟೆಡ್ ವಿತ್, ಈ ಅರ್ಥವನ್ನು ಕೊಡುತ್ತೆ. ಸೊ ಹಿ ಈಸ್ ಅಸೋಸಿಯೇಟೆಡ್ ವಿತ್ ಆತ್ಮ, ಇಂದ್ರಿಯ ಆ್ಯಂಡ್ ಮನಃ. ಬಟ್ ಈ ಸಂದರ್ಭದಲ್ಲಿ ಆತ್ಮ ಅಂತಂದರೆ ಇಟ್ ಈಸ್ ದೇಹ ಅಂತ ಅರ್ಥ ಮಾಡ್ಕೋಬೇಕು. ಆತ್ಮ, ಇಂದ್ರಿಯ, ಮನ ಅಂತಂದರೆ ದೇಹ, ಇಂದ್ರಿಯ, ಮನ. ಸೊ ದಿಸ್ ಎಂಜಾಯರ್, ದಿಸ್ ಭೋಕ್ತ, ದಿಸ್ ಪ್ರಯಾಣಿಕ, ಹಿ ಈಸ್ ಅಟ್ಯಾಚ್ ಟು ದಿಸ್ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಸೊ ಇದಕ್ಕೆ ಅವನು ಅಟ್ಯಾಚ್ ಆಗಿದ್ದಾನೆ. ಆ್ಯಂಡ್ ದಿಸ್ ಟ್ರಾವೆಲರ್, ಈ ಜೀವಾತ್ಮ, ಹಿ ಈಸ್ ದಿ ಭೋಕ್ತ. ಯಾಕೆ ಅಂತಂದರೆ ಪ್ರಯಾಣ ಮಾಡ್ತಾ ಇರೋವಂತಹದ್ದು ಅವನೇ. ಪ್ರಯಾಣ ಮಾಡಿ ಹೋಗಿ ತಲುಪುವಂತಹದ್ದು ಪರಮಾತ್ಮನನ್ನು. ಸೊ ಪರಮಾತ್ಮನನ್ನು ಹೋಗಿ ತಲುಪೋದಕ್ಕೆ ಅವನಿಗೆ ಎಲ್ಲವೂ ಸಿಗಲಿ ಅಂತ ಹೇಳಿ ಎಲ್ಲ ವ್ಯವಸ್ಥೆಗಳು, ಒಂದು ರಥದ ವ್ಯವಸ್ಥೆ ಆಯಿತು, ಕುದುರೆಗಳ ವ್ಯವಸ್ಥೆ ಆಯಿತು, ಕಡಿವಾಣದ ವ್ಯವಸ್ಥೆ ಆಯಿತು, ಒಬ್ಬ ಬುದ್ಧಿವಂತ ಸಾರಥಿ ಅವನ ವ್ಯವಸ್ಥೆ ಕೂಡ ಆಗಿದೆ. ನೌ ಹಿ ಹ್ಯಾಸ್ ಟು ಟ್ರಾವೆಲ್, ಅವನಿಗೆ ಪ್ರಯಾಣವನ್ನು ಮಾಡಬೇಕು. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.
ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.